ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇ ದಿತ್ಯಾಘೋಷಯತೀವ ಯಕ್ಕರಚಯಿ ಸ್ತಂವಾಜಿವಕ್ತ್ರಂ ಭಜೆ ದೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನಸಂಯುಕ್ತಾಂ ಧ್ಯಾಯೇತ್ ದುರ್ಗಾಂ ಅಭೀಷ್ಟದಾಂ ಸತ್ಸಂಗಮಾನಸ ಸರೋವರಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿಮಂಜುಪದರಂಜಿತರಮ್ಯ ಸಂಸತ್ ಆಸ್ಮಾಕಹೃತ್ ಸರಸಿಜೇಸ್ತು ಸಮಧ್ವಹಂಸಃ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀರಾಘವೇಂದ್ರ ಸಕಲಪ್ರದಾತಾ ಸ್ವಪಾದಕಂಜದ್ವಯಭಕ್ತಿಮದ್ಭ್ಯಃ ಅಘಾದ್ರಿಸಂಭೇದನದೃಷ್ಟಿವಜ್ರಃ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಶ್ರೀಗುರುಭ್ಯೋ ನಮಃ. ಕ್ಷೇಮ ಇತಿ ವಾಚಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ಯಾಮಂ ರವೀಂದ್ವಮಿತದೀಧಿತಿಕಾಂತಿಯುಕ್ತಂ ಜ್ಞಾನಂ ಶರಂಚ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶೋ ಸಂದರ್ಶಯಂತಂ ಅಜಿತಂ ಸ್ಮರತೋರುಗೀರ್ಭಿಃ. ಶ್ರೀಗುರುಭ್ಯೋ ನಮಃ. ಕ್ಷೇಮ ಇತಿ ವಾಚಿ ಹನುಮಂತ ಲಂಕೆಗೆ ಹೋಗಿ ಲಂಕೆಯನ್ನು ಸುಡುವ ಮೂಲಕ ನನಗೆ ಇಷ್ಟು ಸಾಮರ್ಥ್ಯ ಇದ್ದರೆ ನನ್ನ ಒಡೆಯನಾದ ರಾಮಚಂದ್ರನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಬೇಕು ಅಂತ ರಾವಣಾದಿಗಳಿಗೆಲ್ಲ ತೋರಿಸಿ ಬಂದು ರಾಮನಿಗೆ ಚೂಡಾಮಣಿಯನ್ನು ಅಂದರೆ ಸೀತೆ ಅವಳ ತಲೆಯನ್ನು ಅಂದರೆ ಅವಳನ್ನು ನಿನಗೆ ಅರ್ಪಿಸಿಕೊಂಡಿದ್ದಾಳೆ ಎಂಬ ಸಂಕೇತವನ್ನು ಆ ಚೂಡಾಮಣಿಯನ್ನು ಅರ್ಪಿಸುವ ಮೂಲಕ ತೋರಿಸಿದ. ಚೂಡಾಮಣಿಗೆ ಅಭಿಮಾನಿ ಪ್ರಾಣ. ತಲೆಯಲ್ಲಿ ಚೂಡಾಮಣಿಯನ್ನು ಧರಿಸ್ತಾರಲ್ವ ಹೆಣ್ಣು ಮಕ್ಕಳು, ಆ ಚೂಡಾಮಣಿಗೆ ಅಭಿಮಾನಿ ಪ್ರಾಣ ವಾಯುದೇವ. ಅಭಿಮಾನಿಯಾದ ವಾಯುದೇವನ ಮೂಲಕವೇ ಏನು ಮಾಡಿದ ಕೇಳಿದರೆ ಆ ಚೂಡಾಮಣಿಯನ್ನು ಸೀತೆ ಹನುಮನಿಗೆ ಕೊಟ್ಟರು. ಅಂತಹ ಚೂಡಾಮಣಿಯನ್ನು ರಾಮಚಂದ್ರನಿಗೆ ಅರ್ಪಿಸುವ ಮೂಲಕ ಹನುಮ ರಾಮನಿಗೆ
ರಾಮನ ತುಂಬ ಪ್ರೀತಿಗೆ ಪಾತ್ರನಾದ. ರಾಮ ತನ್ನನ್ನೇ ತಾನು ಅವನಿಗೆ ಒಪ್ಪಿಸಿಕೊಂಡ. ಮುಂದೆ ಅಂತಹ ರಾಮನಿಂದ ಹನುಮಂತನ ಪ್ರಶಂಸನಾದಿಗಳೆಲ್ಲ ನಡೀತವೆ. ಹನುಮಂತನ ಗುಣಗಾನವನ್ನು ರಾಮಚಂದ್ರ ಮಾಡ್ತಾನೆ. ಇನ್ನು ಏನು, ಮುಂದೆ ಏನು ಮಾಡುವುದು ಅಂತ ಪ್ರಶ್ನೆ. ಸಮುದ್ರ ಉಂಟು, ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕೀಗ. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕಾದದ್ದರಿಂದ ಹನುಮಂತಾದರೆ ಹಾರ್ಕೊಂಡು ಹೋದ. ಎಲ್ಲರಿಗೂ ಅಷ್ಟು ಯೋಜನ ದೂರ ಹಾರಲಿಕ್ಕೆ ಆಗುವುದಿಲ್ಲ ಎಂಬುದು ಆವಾಗಲೇ. ಯಾಕಂದರೆ ಅಂಗದಾದಿಗಳಿಗೆ ಆಗುವುದಿಲ್ಲ ಅಂದಮೇಲೆ ಇತರ ಕಪಿಗಳಿಗೆ ಸಾಧ್ಯ ಇಲ್ಲ ಹಾರಲಿಕ್ಕೆ. ಯಾಕಂದರೆ ಹನುಮಂತನ ಜೊತೆಗೆ ಹೋದವರು ಇದ್ದದ್ರಲ್ಲಿ ಬಲವಂತರು. ಅವರಿಗೆ ಒಬ್ಬರಿಗೆ 10 ಯೋಜನ, ಒಬ್ಬರಿಗೆ 20 ಯೋಜನ, ಒಬ್ಬನಿಗೆ 50, ಒಬ್ಬನಿಗೆ 100 ಅಂತಾದರೆ ಇತರ ಕಪಿಗಳಿಗೆ ಹಾರ್ಕೊಂಡು ಹೋಗಲಿಕ್ಕೆ ಸಾಧ್ಯವಾ? ಇತರ ಕಪಿಗಳಿಗೂ ಕೂಡ ಲಂಕೆಗೆ ಹಾರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೇನು ಅಂತಪಟ್ಟ ಲಂಕಾಪಟ್ಟಣ ಎಂಬುದು ಅತಿ ದುರ್ಗಮವಾದದ್ದು, ಬಹಳ ಹೊಂದಲಿಕ್ಕೆ ಕಷ್ಟ ಸಾಧ್ಯವಾದದ್ದು ಅಂತ ಹನುಮಂತ ರಾಮಚಂದ್ರನಿಗೆ ಹೇಳ್ತಾನೆ. ಅದಕ್ಕೆ ರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ. ನಗುಮುಖದಿಂದ ಒಂದು ಮಾತನ್ನು ಹೇಳ್ತಾರಂತೆ. ಹನುಮನಿಗೆ ಗೊತ್ತು ರಾಮಚಂದ್ರನಿಗೆ ಲಂಕೆಗೆ ಹೋಗಲಿಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ ಎಂಬುದು ಹನುಮಂತನಿಗೆ ಗೊತ್ತು. ಆದರೂ ಹನುಮಂತ ಲಂಕಾಪಟ್ಟಣ ಎಷ್ಟು ಕಷ್ಟ ಎಂಬುದನ್ನು ಇತರ ಕಪಿಗಳಿಗೆ ಗೊತ್ತಾಗಬೇಕೆನ್ನೋ ಉದ್ದೇಶದಿಂದ ರಾಮನನ್ನು ಕುರಿತು ಮಾತಾಡ್ತಾನೆ. ಆವಾಗ ರಾಮಚಂದ್ರ ನಗುಮುಖದಿಂದ ಉತ್ತರ ಕೊಡ್ತಾನೆ. ಸಮೂಲತೂಲಂ ದಕ್ಷ್ಯಾಮಿ ರಾವಣಾರಣ್ಯ ಮುಲ್ಬಣಂ ಉತ್ತರ ಫಲ್ಗುಣಿ ಹೃದಯ ಮಧ್ಯಾಹ್ನೇ ಗಮನಂ ಶುಭಂ. ಭಯಂಕರವಾದದ್ದು ಯಾವುದು? ಲಂಕೆ ಅಂತ ನೀನು ಹೇಳಿದಿ. ಆ ಭಯಂಕರವಾದ ಲಂಕೆ ಉಂಟಲ್ವ, ಆ ಲಂಕೆಯನ್ನು ನಾನು, ಆ ಲಂಕೆ ಎಂಬ ಅರಣ್ಯವನ್ನು ನಾನು ಬುಡ ಸಮೇತವಾಗಿ ಕಿತ್ತು ಹಾಕ್ತೇನೆ. ಬುಡ ಸಮೇತವಾಗಿ. ಹೇಗೆ ಗೊತ್ತಾ? ಹತ್ತಿಗೆ ಬೆಂಕಿ ಬಿದ್ದರೆ ಯಾವುದೇ ಕಷ್ಟ ಇಲ್ಲ, ಹತ್ತಿ ಸುಡಲಿಕ್ಕೆ ಬಗ 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 ಸುಟ್ಟು ಹೋಗ್ತದೆ. ಅದೇ ರೀತಿಯಾಗಿ ಹತ್ತಿಗೆ ಬೆಂಕಿ ಹಚ್ಚಿದಾಗ ಹತ್ತಿ ಯಾವ ರೀತಿಯಾಗಿ ವೇಗದಿಂದ ಸುಟ್ಟು ಹೋಗ್ತದೋ ಅದೇ ರೀತಿಯಾಗಿ ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಲಂಕೆ, ಅದನ್ನು ನಾನು ಹತ್ತಿ ಸುಟ್ಟು ಹೋದಂತೆ ಇಡೀ ಲಂಕೆಯನ್ನು ನಾನು ಬುಡ ಸಮೇತವಾಗಿ ನಾನು ಕಿತ್ತು ಹಾಕ್ತೇನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಲಂಕೆಗೆ ಹೊರಡೋಣ. ಯಾವಾಗ ಹೊರಡೋಣ? ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರ, ಆದ್ದರಿಂದ ಮಧ್ಯಾಹ್ನ ಕಾಲದಲ್ಲಿ ನಾವು ಲಂಕೆಗೆ ತೆರಳೋಣ. ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ. ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರ, ಮಧ್ಯಾಹ್ನ ಕಾಲ ನಾವು ತೆರಳೋಣ. ಯಾಕಂದರೆ ರಾಮನ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ಉತ್ತರ ಫಲ್ಗುಣಿ ಎಂಬುದು ಸಾಧಕ ತಾರೆ ಆಗ್ತದೆ. ಆದ್ದರಿಂದ ಮಾಡಿದ ಕೆಲಸ ಸಾಧಕ ತಾರೆ ಇದೆ, ಅಂದುಕೊಂಡ ಕೆಲಸ ಆಗೋದು. ಅದರಿಂದ ಅಂದುಕೊಂಡ ಕೆಲಸ ಆಗ್ತದೆ. ಮಧ್ಯಾಹ್ನ ಕಾಲದಲ್ಲಿ ಹೊರಡೋಣ ಅಂತ ರಾಮಚಂದ್ರ ಎಲ್ಲ ಕಪಿಗಳಿಗೂ ಕೂಡ ಹೇಳ್ತಾನಂತೆ. ಆಯಿತು, ಹೊರಡಬೇಕೀಗ. ಸಮುದ್ರದ ತನಕ ಹೋಗಬೇಕು. ಕಿಷ್ಕಿಂಧೆಯಿಂದ ಸಮುದ್ರದ ಬಳಿಯ ತನಕ ಹೋಗಬೇಕಲ್ವಾ? ದಕ್ಷಿಣ ಸಮುದ್ರದ ತನಕ ಹೋಗಬೇಕಲ್ವ? ಈಗ ಹೊರಟರು. ರಾಮಚಂದ್ರ ಹನುಮಂತನ ಮೇಲೆ ಏರಿದ. ರಾಮಚಂದ್ರ ಹನುಮಂತನ ಮೇಲೆ ಕುಳಿತುಕೊಂಡ. ಲಕ್ಷ್ಮಣ ಅಂಗದನ ಮೇಲೆ ಕುಳಿತುಕೊಂಡು ಸಮುದ್ರದ ಬಳಿಗೆ ತೆರಳಿದರು. ರಾಮನನ್ನು ಹನುಮ ಹೊತ್ತುಕೊಂಡ. ವರದೋ ವಾಯುವಾಹನ ಅಂತ ಹೇಳುವಂಥದ್ದು.
ವಾಯುವೇ ವಾಹನವಾಗಿ ಉಳ್ಳವನು. ವಾಯುವೇ ಯಾರಿಗೆ ವಾಹನವೋ ಅವನು ಅಂಥವನು. ಭಗವಂತ ಗರುಡ ವಾಹನ ಅಂತ ಹೇಳ್ತೇವೆ ನಾವು. ಗರುಡ ವಾಹನಕ್ಕಿಂತಲೂ ಮುಖ್ಯ ಭಗವಂತ ಮೊದಲು ವಾಯುವಾಹನ. ವರದೋ ವಾಯುವಾಹನ ಅಂತ ಹೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ. ವಾಯುವೇ ವಾಹನವಾಗಿ ಉಳ್ಳವ. ನಾವು ಎಲ್ಲಿಗಾದರೂ ಅದು ಕೇವಲ ಈಗ ನಮ್ಮೊಳಗೂ ಕೂಡ ಹಾಗೆ ಚಿಂತನೆ ಮಾಡುವಂಥದ್ದು. ನಾವು ದೇವಸ್ಥಾನಾದಿಗಳಿಗೆಲ್ಲ ಬರ್ತೇವೆ. ದೇವಸ್ಥಾನಾದಿಗಳಿಗೆಲ್ಲ ಬರುವಾಗ ಅದು ನಮ್ಮ ಒಳಗಿದ್ದ ದೇವರಿಗೆ ಯಾತ್ರೆ. ಅದು ನಿಮ್ಮ ಮನೆ ಬೇಕಾದರೆ ಇಲ್ಲಿಯೇ ಆಗಿರಲಿ. ಕನ್ನರ್ಪಾಡಿ ದೇವಸ್ಥಾನ ನನ್ನ ಮನೆಗೆ 5 ನಿಮಿಷದ ದಾರಿ. ನೀವು 5 ನಿಮಿಷದ ದಾರಿ ಬೇಕಾದರೂ ಆಗಿರಲಿ, ಅಲ್ಲಿಂದ ಇಲ್ಲಿಗೆ ಬರುವುದು ಅದೊಂದು ಯಾತ್ರೆ. ಯಾರಿಗೆ ಯಾತ್ರೆ? ನಮ್ಮ ಒಳಗಿರುವ ದೇವನಿಗೆ ಯಾತ್ರೆ ಅದು. ಆ ನಮ್ಮ ಒಳಗೆ ದೇವನ ಯಾತ್ರೆ. ಆ ದೇವನನ್ನು ಕರ್ಕೊಂಡು ಬರುವುದು ಯಾರು ಕೇಳಿದರೆ ಒಳಗಿರುವ ವಾಯುದೇವರು. ವಾಯುದೇವರು ಆ ದೇವನನ್ನು ಹೊತ್ತುಕೊಂಡು ಇಲ್ಲಿಗೆ ಬರ್ತಾರೆ ಅಂತ. ಆದರೆ ನಾವು ಎಲ್ಲಿಗೆ ಹೋದರೂ ಕೂಡ ಅದು ದೇವಸ್ಥಾನವೇ ಆಗಬೇಕಂತ ಇಲ್ಲ. ಯಾವುದೋ ಒಂದು ಕೆಲಸದ ನಿಮಿತ್ತಿಂದ ತರಕಾರಿ ತರಲಿಕ್ಕೆ ಹೋಗ್ತೇವೆ, ಇನ್ನೇನೋ ನಮ್ಮ ಲೌಕಿಕ ಚಟುವಟಿಕೆ ಹೋಗ್ತೇವೆ, ಅವೆಲ್ಲವೂ ಕೂಡ ದೇವಸ್ಥಾನಕ್ಕೆ ಹೋದಂಥ ಪುಣ್ಯವನ್ನು ತಂದು ಕೊಡ್ತದೆ. ಹೇಗೆ? ಈ ಚಿಂತನೆ ಇದ್ದರೆ. ವಾಯುದೇವರು ನನ್ನೊಳಗಿರುವ ಭಗವಂತನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಿದರೆ ಅದು ಏನಾಗ್ತದೆ ಕೇಳಿದರೆ ಅದೂ ಕೂಡ ಒಂದು ಯಾತ್ರೆ ಆಗ್ತದೆ. ಈ ಮೂಲಕ ಹನುಮಂತ ರಾಮನನ್ನು ಹೊತ್ತುಕೊಂಡ, ಅಂಗದ ಲಕ್ಷ್ಮಣನನ್ನು ಹೊತ್ತುಕೊಂಡ. ಅಂಗದ ಯಾರ ಅವತಾರ ಕೇಳಿದರೆ ಚಂದ್ರನ ಅವತಾರ. ಅಂಗದ ಚಂದ್ರನ ಅವತಾರ. ಲಕ್ಷ್ಮಣ ಯಾರ ಅವತಾರ ಕೇಳಿದರೆ ಶೇಷನ ಅವತಾರ. ಈ ಶೇಷ ಹಿಂದಿನ ಕಲ್ಪದಲ್ಲಿ ರುದ್ರದೇವನಾಗಿದ್ದ. ಶೇಷ ಹಿಂದಿನ ಕಲ್ಪದಲ್ಲಿ ರುದ್ರದೇವನಾಗಿದ್ದ. ರುದ್ರದೇವನೇ ಈ ಕಲ್ಪದಲ್ಲಿ ಶೇಷ ಆದದ್ದು. ರುದ್ರ ಶೇಷ ಆಗುವುದು ಮತ್ತೆ ಮೋಕ್ಷ. ಹೇಗೆ ವಾಯು ಬ್ರಹ್ಮನಾಗಿ ಮೋಕ್ಷವೋ ರುದ್ರ ಶೇಷನಾಗಿ ಮೋಕ್ಷ. ರುದ್ರನ ತಲೆಯಲ್ಲಿ ಯಾರಿರ್ತಾರೆ? ಗಂಗೆ ಮತ್ತು ಚಂದ್ರ ಇರ್ತಾರೆ. ಗಂಗೆಯೂ ಕೂಡ ಇದ್ದಾಳೆ, ಚಂದ್ರನು ಕೂಡ ರುದ್ರ ತಲೆಯಲ್ಲಿ ಧರಿಸಿಕೊಂಡಿದ್ದಾನೆ. ಅಂದರೆ ಏನಾಯಿತು? ಚಂದ್ರ ಹೋದ ಕಲ್ಪದಲ್ಲಿ ಇದೇ ಶೇಷ ರುದ್ರ ಆಗಿದ್ದಾಗ ಈ ಚಂದ್ರ ಶೇಷನನ್ನು ರುದ್ರನ ತಲೆಯಲ್ಲಿದ್ದ. ಅವನಿಗೆ ಪುನಃ ರುದ್ರದೇವರ ಜೊತೆಗೆ ಇರಬೇಕಂತ ಮನಸ್ಸಾಯಿತು ಅಂಗದನಿಗೆ, ಅಂದರೆ ಚಂದ್ರನಿಗೆ. ಅದಕ್ಕೋಸ್ಕರ ಶೇಷ ಅವತಾರಿಯಾದ ಲಕ್ಷ್ಮಣನನ್ನು ತಾನು ಹೊತ್ತುಕೊಂಡು ಹೋದ. ಈ ರೀತಿಯಾಗಿ ಅಂಗದ ಲಕ್ಷ್ಮಣನನ್ನು ಹೊತ್ತುಕೊಂಡು ಸಮುದ್ರದ ಬಳಿಗೆ ಬಂದರು. ಸಮುದ್ರದ ಬಳಿಗೆ ಬರುವಾಗ ಮಹೇಂದ್ರ ಪರ್ವತದಿಂದ ಕೆಳಗೆ ಇಳಿದರು. ಅಲ್ಲಿ ವೇಲಾಂ ವಿಶಾಲ ಮಾಪೇದೆ ಮಹೇಂದ್ರಾದವರುಹ್ಯ ಸಹ ಸೇನಯ ತತ್ರ ಸೇನಾನ್ಯ ರಾಮವಾಸಮಕಲ್ಪಯತ್. ಮಹೇಂದ್ರ ಪರ್ವತದಿಂದ ಕೆಳಗೆ ಇಳಿದರು. ಎಲ್ಲರೂ ಕೂಡ, ತುಂಬ ಕಪಿಗಳೂ ಕೂಡ ಇದ್ದರು, ರಾಮ ಲಕ್ಷ್ಮಣರು ಕೂಡ ಇದ್ದರು. ಎಲ್ಲರೂ ಕೂಡ ಮಹೇಂದ್ರ ಪರ್ವತದಿಂದ ಕೆಳಗೆ ಇಳಿದರು. ಮಹೇಂದ್ರ ಪರ್ವತದಿಂದ ಎಲ್ಲರೂ ಕೆಳಗೆ ಇಳಿದ ಮೇಲೆ ರಾಮ ತನಗೊಬ್ಬನಿಗೆ ಮಾತ್ರ ಅಲ್ಲ, ಯಾರೆಲ್ಲ ರಾಮನ ಜೊತೆಗೆ ಬಂದಿದ್ದಾರೆ ಅವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿದ. ಎಲ್ಲರಿಗೂ ಕೂಡ, ಕೇವಲ ತನಗೊಬ್ಬನಿಗೆ ಮಾತ್ರ ಅಲ್ಲ. ನಮ್ಮದು ನಿಮ್ಮದು ಸ್ವಲ್ಪ ವ್ಯತ್ಯಾಸ. ಮೊದಲು ನಮಗೆ ವ್ಯವಸ್ಥೆ ಆಗಬೇಕು, ಬೇರೆಯವರಿಗೆ ವ್ಯವಸ್ಥೆ ಆಗ್ತದೋ ಬಿಡ್ತದೋ ಮತ್ತು ಮುಂದಿನ ವಿಷಯ. ಮೊದಲು ನಮಗೆ ವ್ಯವಸ್ಥೆ. ಅಲ್ಲಿ ಯಾರಾದರೂ ಹಸಿದವ ಇದ್ದರೂ ಕೂಡ ನಮಗೆ ಬೆಳಿಗ್ಗೆ ಗಡದ್ದು ಫಲಾರ ಮಾಡಿ ಬಂದಿರ್ತೇವೆ, ಮೊದಲು ನಮಗೆ ಎಲೆ ಆಗಬೇಕು. ಬಂದವ ಎಲ್ಲಿ ಬೇಕಾದರೂ ಕೂತ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಅವನಿಗೆ ಎಲೆ ಆಗಲಿ ಬಿಡಲಿ ಅದು ನಮಗೆ ಮೊದಲು ಎಲೆ ಆಗಬೇಕು. ನಿಮ್ಮ ಕ್ಯಾರೆಕ್ಟ್ರೇ ಹಾಗೆ. ಮೊದಲು ನಮಗೆ, ಬೇರೆಯವರ ಸುದ್ದಿ ನಮಗೆ ಬೇಡ. ರಾಮನ ಕ್ಯಾರೆಕ್ಟರ್ ವ್ಯತ್ಯಾಸ ನೋಡಿ.
ರಾಮ ಬಂದವರಿಗೆಲ್ಲ ಮೊದಲು ವಸತಿ ವ್ಯವಸ್ಥೆ ಮಾಡಿದ. ಅದಕ್ಕೋಸ್ಕರನೇ ಅವನನ್ನು ವ್ಯವಸ್ಥಾನಾಯ ನಮ ಅಂತ ಕರೆದು. ವ್ಯವಸಾಯೋ ವ್ಯವಸ್ಥಾನ, ವ್ಯವಸ್ಥೆ ಮಾಡುವವನು. ಯಾರ್ಯಾರಿಗೆ ಯಾವ ಯಾವ ಕಾಲದಲ್ಲಿ ಏನೇನಾಗಬೇಕು, ಆಯಾ ಕಾಲದಲ್ಲಿ, ಆಯಾ ನಿಮಿಷದಲ್ಲಿ, ಆಯಾ ಸೆಕೆಂಡಿಗೆ ಸರಿಯಾಗಿ ಭಗವಂತ ವ್ಯವಸ್ಥೆ ಮಾಡ್ತಾನೆ. ನಾವು ಅಂದುಕೊಳ್ಳೋದು ಅಯ್ಯೋ ನಂಗೆ ಅದಾಗಲಿಲ್ಲ, ಅದು ಭಗವಂತನದ್ದೇ ಒಂದು ವ್ಯವಸ್ಥೆ. ಆಗಬಾರ್ದೆನ್ನುವುದೇ ಭಗವಂತನ ವ್ಯವಸ್ಥೆ. ನಾವು ನಿಜವಾಗಿ ಒಳ್ಳೆಯವರಾಗಿದ್ದರೆ, ವಾದಿರಾಜರು ಕೃಷ್ಣಸ್ತುತಿ ಅಂತ ಒಂದು ಪದ್ಯ ಶ್ಲೋಕ ರಚನೆ ಮಾಡ್ತಾರೆ ಉಡುಪಿಯ ಕೃಷ್ಣನ ಬಗ್ಗೆ. ಅಲ್ಲಿ ಒಂದು ಕಡೆಗೆ ಒಂದು ಮಾತನ್ನು ಆಡ್ತಾರೆ. ಯದ್ ಹಿತಂ ಮಮಾದ್ಯ ಹರೆ. ಇದು ದಿವಸ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ಯದ್ ಹಿತಂ ಮಮಾದ್, ಇಷ್ಟನ್ನೇ ಪ್ರಾರ್ಥನೆ ಮಾಡೋಣ. ಯದ್ ಹಿತಂ ಮಮಾದ್ಯ ಹರೆ, ಯಾವುದು ನನಗೆ ಹಿತವೋ ಅದನ್ನು ಮಾಡು, ಯಾವುದು ನನಗೆ ಹಿತವೋ ಅದನ್ನು ಮಾಡು. ನಮಗೆ ಯಾವುದು ಹಿತ ಯಾವುದು ಅಹಿತ ಎಂಬುದು ನಮಗೆ ಗೊತ್ತಿಲ್ಲ. ಮಗುವಿಗೆ ಯಾವುದು ಹಿತ ಮಗುವಿಗೆ ಯಾವುದು ಅಹಿತ ಇದರ ಬಗ್ಗೆ ಪೂರ್ತಿಯಾಗಿ ಗೊತ್ತಿರುವುದು ಯಾರಿಗೆ? ಮಗುವಿಗಿಂತ ಹೆಚ್ಚು ತಾಯಿಗೆ. ಮಗುವಿಗಿಂತ ಹೆಚ್ಚು ಯಾರಿಗೆ ಗೊತ್ತಿರುವುದು? ತಾಯಿಗೆ. ಆದ್ದರಿಂದ ತಾಯಿಯ ಸ್ಥಾನದಲ್ಲಿರುವ ದೇವರಿಗೆ ನಮಗೆ ಯಾವುದು ಹಿತ ಯಾವುದು ಅಹಿತ ಎಂಬುದು ಸ್ಪಷ್ಟವಾಗಿ ಗೊತ್ತುಂಟು. ಆದ್ದರಿಂದ ಯಾವ ಯಾವ ಕಾಲಕ್ಕೆ ಯಾವ ಯಾವ ದಿವಸಕ್ಕೆ, ಆ ದಿವಸದಲ್ಲಿ ಯಾವ ನಿಮಿಷಕ್ಕೆ, ಆ ನಿಮಿಷದಲ್ಲೂ ಯಾವ ಸೆಕೆಂಡಿಗೆ ನಮಗೆ ಏನಾಗಬೇಕು ಅದನ್ನು ಮಾಡಿಯೇ ಮಾಡ್ತಾನೆ. ಅಲ್ಲ, ನಾನು ದೇವರಿಗೆ ಸೇರಿದವನಂತ ಹೌದಾ, ನಾನು ದೇವರಿಗೆ ಸೇರಿದವನು ಹೌದಾ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಪುನಃ ನಮಗೆ ಮಾಡ್ತಾನೆ ಅಂತ ನಾವು ಹೇಗೆ ಗ್ಯಾರಂಟಿ? ನಾವು ದೇವರಿಗೆ ನಾವು ಬೇಕಾದವರ ಅಲ್ವಂತ ಹೇಗೆ ಗೊತ್ತಾಗೋದು? ರಕ್ಷತಿತ್ಯೇವ ವಿಶ್ವಾಸ, ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆಂಬ ವಿಶ್ವಾಸ. ಅದು ಹೇಗೆ ಗೊತ್ತಾಗೋದು? ಅಲ್ಲ, ಇಷ್ಟು ದಿವಸ ರಕ್ಷಣೆ ಮಾಡಿದಾನಲ್ವಾ? ಅಲ್ಲ, ಇಷ್ಟು ದಿವಸ ರಕ್ಷಣೆ, ಅದು ಬೇರೆಯವರನ್ನು ರಕ್ಷಣೆ ಮಾಡೋದು ನಮಗೆ ಅಗತ್ಯ ಇಲ್ಲ. ನಮ್ಮನ್ನು ರಕ್ಷಣೆ ಮಾಡಿದಾನೆ ಇಲ್ವಾ? ನಮ್ಮನ್ನು ರಕ್ಷಣೆ ಮಾಡಿದಾನೆ. ನಮಗೆ ಬೇರೆಯವರು, ಕೆಲವರಿಗೆ ದೇವರ ಮೇಲೆ ಭಕ್ತಿ ಇಲ್ಲ, ನಮಗೆ ದೇವರ ಮೇಲೆ ಭಕ್ತಿ ಕೊಟ್ಟಿದ್ದಾನೆ. ದೇವರ ಕಥಾಶ್ರವಣವನ್ನು ಮಾಡುವ ಬುದ್ಧಿ ಕೊಟ್ಟಿದ್ದಾನೆ. ದಾನ ಧರ್ಮಾದಿಗಳನ್ನು ಮಾಡುವ ಬುದ್ಧಿ ಕೊಟ್ಟಿದ್ದಾನೆ ಅಂದ ಮೇಲೆ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾರೆ ಎನ್ನುವ ವಿಶ್ವಾಸ. ತದಿಯೋಹಂ ಸ್ಮೃತಿ, ನಾನು ಅವನಿಗೆ ಸೇರಿದವ. ತದಿಯೋಹಂ ಸ್ಮೃತಿ, ನಾನು ಅವನಿಗೆ ಸೇರಿದವ. ದೇವರು, ನಾನು ಅವನಿಗೆ ಸೇರಿದವನಾದ್ರಿಂದ ದೇವರು ನನ್ನ, ಅಲ್ಲಿದು ಅಹಂಕಾರ ಆಗುವುದಿಲ್ವಾ? ಇದು ಅಹಂಕಾರ ಅಲ್ಲ, ಆತ್ಮವಿಶ್ವಾಸ. ಇದು ಅಹಂಕಾರ ಅಲ್ಲ, ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸ ನಮಗೆ ಬೇಕು ನೋಡಿ. ಈ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ಈ ಆತ್ಮವಿಶ್ವಾಸ ಇದ್ದರೆ ನಾವು ಯಾವ ಕೆಲಸದಲ್ಲಿ ಬೇಕಾದರೂ ತೊಡಗ್ತೇವೆ. ಆದ್ದರಿಂದ ತದೀಯೋಹಂ ಸ್ಮೃತಿ, ನಾನು ಅವನಿಗೆ ಸೇರಿದವ ಎಂಬ ಸ್ಪಷ್ಟ ಜ್ಞಾನ ನಮಗಿರಬೇಕು. ಆದ್ದರಿಂದ ದೇವರು ವ್ಯವಸಾಯೋ ವ್ಯವಸ್ಥಾನ, ಯಾವ ಕಾಲದಲ್ಲಿ ಯಾವ ವ್ಯವಸ್ಥೆ ಆಗಬೇಕು, ನಾನು ಅವನಿಗೆ ಸೇರಿದವನಾದ್ರಿಂದ ದೇವರು ನನಗೆ ಅವ್ಯವಸ್ಥೆ ಆದದ್ದು, ಮೇಲ್ನೋಟಕ್ಕೆ ಅವ್ಯವಸ್ಥೆಯಂತೆ ಕಾಣಬಹುದು, ಅದು ಅವ್ಯವಸ್ಥೆ ಆಗಿರೋದಿಲ್ಲ, ಸುವ್ಯವಸ್ಥೆ ಒಂದಾಗಿರ್ತದೆ. ಒಳ್ಳೆಯ ವ್ಯವಸ್ಥೆ ದೇವರು ಮಾಡಿಯೇ ಮಾಡ್ತಾನೆ. ಅಂತಹ ಹನುಮಂತ ಮಹೇಂದ್ರ ಪರ್ವತದಿಂದ ರಾಮ ಕೆಳಗೆ ಇಳಿದು ಬೇರೆ ಕಪಿಗಳಿಗೆಲ್ಲ ವ್ಯವಸ್ಥೆ ಮಾಡಿದ. ತಾನು ಮಾಡಿಕೊಂಡ, ಬೇರೆಯವರಿಗೆ ಮೊದಲು ವ್ಯವಸ್ಥೆ ಮಾಡಿದ. ನಿಮಗೆ ಇದು ಬೇಕಲ್ವಾ? ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತದೆ. 50-100 ಜನ ಅಂತ ನಮ್ಮ ತಲೆಯಲ್ಲಿ 200 ಜನ ಆಗಿ ಬಿಡ್ತಾರೆ ಫಂಕ್ಷನಿಗೆ. ಎಷ್ಟು? 200 ಜನ. ಸಾರು ಸಾಂಬಾರ್ ಅಡಿಗೆಯವರು 100 ಜನಕ್ಕೆ ಮಾಡಿತ್ತು. ಅದನ್ನು ಹೆಚ್ಚಂದರೆ 120-130 ಜನಕ್ಕೆ ಸುಧಾರಿಸ್ಬೋದು. ತಲೆ ಮೇಲೆ ಕೈ ಹೊತ್ಕೊಳ್ತೇವೆ. ಮನೆಯಲ್ಲಿ ಫಂಕ್ಷನ್, ನಮ್ಮ ಮೊದಲು ಕೈ ಹೋಗುತ್ತೆ ತಲೆಗೆ, ಅಲ್ಲಿ ಪುನಃ ಟೆನ್ಷನ್ ನಮಗೆ. ಆ ಹೊತ್ತಿಗೆ
ರಾಮ ಕಿಷ್ಕಿಂಧೆಯಿಂದ ಮಹೇಂದ್ರ ಪರ್ವತಕ್ಕೆ ಬಂದು ಮಹೇಂದ್ರ ಪರ್ವತದಿಂದ ಕೆಳಗೆ ಇಳಿದು ಎಲ್ಲ ಕಪಿಗಳಿಗೂ ವ್ಯವಸ್ಥೆ ಉಳಿದುಕೊಳ್ಳಿಕ್ಕೆ ಊಟದ ವ್ಯವಸ್ಥೆ ಆಗಲಿ, ಆ ಕೊಠಡಿಯ ವ್ಯವಸ್ಥೆ ಆಗಲಿ, ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ ಎಂಬ ಇಷ್ಟು ಕಥಾಭಾಗವನ್ನು ನಾವು ನೀವು ಚಿಂತನೆ ಮಾಡಿದರೆ 100 ಅಲ್ಲ 200 ಅಲ್ಲ 300 ಜನ ಆದರೂ ಕೂಡ ದೇವರು ಒಂದು ವ್ಯವಸ್ಥೆ ಮಾಡಿ ಬಂದ ಯಾವ ಅತಿಥಿಗಳಿಗೂ ಕೂಡ ಮನಸ್ಸಿಗೆ ನೋವಾಗದಂತೆ ಅವರು ಖುಷಿಯಿಂದ ನಮಗೆ ಆಶೀರ್ವಾದ ಮಾಡಿ ಹೋಗುವಂತೆ ಆಗ್ತದೆ. ಶ್ರೀ ವ್ಯವಸ್ಥಾನಾಯ ನಮಃ. ಈ ಕಥೆಯನ್ನು ಚಿಂತನೆ ಮಾಡ್ತಾ ಶ್ರೀ ವಿಷ್ಣು ಸಹಸ್ರನಾಮಾರೂಢವಾಗಿ ಶ್ರೀ ವ್ಯವಸ್ಥಾನಾಯ ನಮಃ ಶ್ರೀ ಅಂತ ಪ್ರತಿನಿತ್ಯ ಚಿಂತನೆ ಮಾಡೋಣ. ವರ್ಷಕ್ಕೊಮ್ಮೆ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀಲಿ, ನಾವು ಪ್ರತಿನಿತ್ಯ ಚಿಂತನೆ ಮಾಡೋಣ. ಪ್ರತಿನಿತ್ಯ ಚಿಂತನೆ ಮಾಡ್ತಾ ಇದ್ದದ್ರಿಂದ ವರ್ಷಕ್ಕೊಮ್ಮೆ ಹೀಗೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ನಡೆದಾಗ ಯಾವುದೇ ಅಲ್ಲ, ಕೆಲವೊಮ್ಮೆ 200 ಜನ ಹೇಳಿ 200 ಜನವೇ ಆಗಲಿ, ಆದರೆ ಅವ್ಯವಸ್ಥೆ ಆಗ್ತದೆ. ಕೆಲವೊಮ್ಮೆ ಏನು ಅವ್ಯವಸ್ಥೆ, ಅಡಿಗೆಯವರು ಸಾರಿಗೆ ಉಪ್ಪೇ ಹಾಕಿರುವುದಿಲ್ಲ. ಏನಪ್ಪ ಸಾರಿಗೆ ಉಪ್ಪೇ ಇಲ್ಲ ಅಂತ ಬೈತಾ ಹೋಗ್ತಾರೆ. ಏನು ಪ್ರಯೋಜನ ಇಲ್ಲ, ಅಡಿಗೆ ಪ್ರಯೋಜನ ಇಲ್ಲವ. ಮಜ್ಜಿಗೆ ಸರಿ ಇರಲಿಲ್ಲ, ಸಾರು ಸರಿ ಇಲ್ಲ ಅಂದರೆ ಏನಾಯಿತು, ವ್ಯವಸ್ಥೆ ಆಗಲಿಲ್ಲ. ರಾಮ ಮಾಡಿದ ವ್ಯವಸ್ಥೆಯಲ್ಲಿ ಊಟದ ವ್ಯವಸ್ಥೆ ಆಗಲಿ, ಕೊಠಡಿಯ ವ್ಯವಸ್ಥೆ ಆಗಲಿ, ಎಲ್ಲಿಯೂ ಅವ್ಯವಸ್ಥೆ ಆಗಲಿಲ್ಲ. ಒಂದು ವೇಳೆ ಅಡಿಗೆಯ ಸಾರಿಗೆ ಉಪ್ಪು ಹಾಕಲಿಲ್ಲ ಅಂತ ತಿಳ್ಕೊಳ್ಳಿ, ಊಟ ಮಾಡಿದವನಿಗೆ ಗೊತ್ತೇ ಆಗೋದಿಲ್ಲ. ಊಟ ಮಾಡಿದ ಗೊತ್ತಾಗ ಅವ ಚೆನ್ನಾಗಿತ್ತಂತ ಹೇಳಿ ಹೋಗ್ತಾನೆ, ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾನೆ. ಆದ್ದರಿಂದ ಪ್ರತಿನಿತ್ಯ ಈ ಕಥೆಯನ್ನು ಚಿಂತನೆ ಮಾಡೋಣ. ಪ್ರತಿನಿತ್ಯ ಚಿಂತನೆ ಮಾಡುವ ಮೂಲಕ ಯಾವಾಗಲೂ ಒಂದಾದ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಸುವ್ಯವಸ್ಥಿತ ರೀತಿ ಆಗ್ತದೆ. ಎಷ್ಟೇ ದೊಡ್ಡ ಕಾರ್ಯಕ್ರಮ ಬೇಕಾದರೆ ಆಗಲಿ, ಕೊರೋನಾದಂಥ ಮಹಾ ಕಾಯಿಲೆಗಳು ಬೇಕಾದರೂ ಇರಲಿ, ಆ ಸಮಯದಲ್ಲಿ 500 ಜನ ಬೇಕಾದರೂ ಆಗಲಿ, ಬಂದ ಯಾರಿಗೂ ಕೂಡ ಕೊರೋನಾ ಬಾರದಂತೆ ಸುವ್ಯವಸ್ಥಿತ ರೀತಿಯ ಕಾರ್ಯಕ್ರಮ ಆಗ್ತದೆ. ಸುವ್ಯವಸ್ಥಿತ ರೀತಿಯಾಗಿ ಎಷ್ಟೋ ಕಡೆಯಲ್ಲಿ ಆಗಿದೆ ಇದು. ಎಷ್ಟೋ ಜನ ಕೊರೋನಾದಲ್ಲೇ ಮದುವೆ ಮಾಡಿದ್ದಾರೆ. 500-600 ಜನ ಸೇರಿದ್ದಾರೆ, ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಪಕ್ಕದಲ್ಲೇ ಒಂದು ಚರ್ಚಿಗೆ ಪೊಲೀಸರು ಬಂದು ಹೊಡ್ಕೊಂಡು ಹೋಗಿದ್ದಾರೆ, ಒಟ್ಟಿಗೆ ಸೇರಿದೆ. ಅಲ್ಲೇ ಪಕ್ಕದಲ್ಲಿ ಮದುವೆ ಆಗ್ತುಂಟು. ಯಾರೋ ಒಬ್ಬ ಮೊಬೈಲಿಗೂ ಹಾಕಿದ್ದಾನೆ, ಆದರೆ ಪೊಲೀಸರ ಆ ಮನೆಗೆ ಬರಲೇ ಇಲ್ಲ. ಪೊಲೀಸರ ಆ ಮನೆಗೆ ಬರಲೇ ಇಲ್ಲ, ಏನೂ ಮಾಡಲಿಲ್ಲ. ಮದುವೆ ಜೂಮಾಗಿ ಆಗಿದೆ. ಯಾರೋ ಒಬ್ಬ ಕರಾವಳಿಯಲ್ಲಿ ಪೇಪರಲ್ಲೂ ಹಾಕಿದ್ದಾನೆ, ಸ್ವಲ್ಪ ಹೊಟ್ಟೆ ಉರಿಯಿಂದ. ಆದರೂ ಏನಾಗಲಿಲ್ಲ. ಆ ವ್ಯಕ್ತಿಗೆ ಏನೂ ಆಗಲಿಲ್ಲ. ಒಳ್ಳೆ ರೀತಿಯಾಗಿ ಮದುವೆ ಆಯಿತು, ಬೀಗರೌತಣ ಆಯಿತು, ಎಲ್ಲವೂ ಆಯಿತು. ಆದ್ದರಿಂದ ಭಗವಂತನ ವ್ಯವಸ್ಥೆ ಅಂದರೆ ಹೀಗೆ. ಅವನು ವ್ಯವಸ್ಥೆಗೆ ನಿಂತ ಅಂತಾದರೆ ನೀವು ಪೇಪರಲ್ಲೇ ಹಾಕಲಿ, ಪೊಲೀಸರು ಪಕ್ಕದಲ್ಲಿದ್ದರೂ ಕೂಡ ಇವನ ಸುದ್ದಿಗೆ ಬರುವುದಿಲ್ಲ ಅವರು. ಆದ್ದರಿಂದ ವ್ಯವಸ್ಥಾನಾಯ ನಮಃ ಅಂತ ಎಲ್ಲರಿಗೂ ವಸತಿ ವ್ಯವಸ್ಥೆ ಮಾಡಿದ ಮೇಲೆ ಎಲ್ಲ ವಸತಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ. ಸಮುದ್ರ ಉಂಟು, ಒಮ್ಮೆಲೆ ನಾವು ಯಾವತ್ತು ಬಲ ಉಂಟಂತ ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದು. ತೋಳಿನಲ್ಲಿ ಬಲ ಉಂಟು ಹೇಳಿ ಒಮ್ಮೆಲೆ ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದೆಂಬ ಸಂದೇಶವನ್ನು ಹನುಮಂತ ನೀಡ್ತಾ ಇದ್ದಾನೆ. ತಾಳ್ಮೆ ಬೇಕು. ತಾಳ್ಮೆ ಇಲ್ಲದಿದ್ದರೆ ಉಂಟಲ್ಲ, 1.5 ದಿವಸದಲ್ಲೇ ಟೆಸ್ಟ್ ಮ್ಯಾಚ್ ಮುಗಿದು ಹೋಗ್ತದೆ. ತಾಳ್ಮೆ ಇದ್ದರೆ ಹಿಂದೆಲ್ಲ ಟೆಸ್ಟ್ ಮ್ಯಾಚ್ ಅಂದರೆ 5 ದಿವಸ, ಇಲ್ಲಾಂದರೆ ಡ್ರಾ ಆಗ್ತಾ ಇತ್ತು ಮ್ಯಾಚ್. ಟೆಸ್ಟಲ್ಲಿ ವಿನ್ ಆಗೋದೇ ಕಷ್ಟ ಇತ್ತು. ಈಗ ಹೇಗೆ ಕೇಳಿದೆ, 1.5 ದಿವಸ. ಯಾರಿಗೂ ತಾಳ್ಮೆ ಇಲ್ಲ, ಆಡಲಿಕ್ಕೆ ತಾಳ್ಮೆ ಇಲ್ಲ. 2020 ಆಡಿ 1 ದಿವಸದಲ್ಲೇ ಟೆಸ್ಟ್ ಮ್ಯಾಚನ್ನು ಮುಗಿಸ್ತಾರೆ. ತಾಳ್ಮೆ ಬೇಕು. ತಾಳ್ಮೆ ಇಲ್ಲದಿದ್ದರೆ ಕಷ್ಟ. ಇಲ್ಲಿಯೂ ಕೂಡ ರಾಮನಿಗೆ ತೋಳಿನಲ್ಲಿ ಬಲ ಉಂಟು, ಆದರೆ ಬಲ ಉಂಟು ಹೇಳಿ ಒಮ್ಮೆಲೆ ಸಮುದ್ರದ ಮೇಲೆ ಏಕಾಏಕಿಯಾಗಿ ಪ್ರಯೋಗ ಮಾಡಲಿಕ್ಕೆ ಹೋಗಲಿಲ್ಲ. ಹೋಗಿ ರಾಮ ಪ್ರಾರ್ಥನೆ ಮಾಡಿ ಸಮುದ್ರ ಹೋಗಲಿಕ್ಕೆ ಜಾಗ ಕೊಡಬೇಕಲ್ವೀಗ. ಪ್ರಾರ್ಥನೆ ಮಾಡಿದ. ಎಂತಹ ರಾಮ ಪ್ರಾರ್ಥನೆ ಮಾಡಿದವ, ಎಂತಹ ರಾಮ ಇವ. ಪ್ರಾರ್ಥಯನ್ ಕಿಲ ಪಂಥಾನಂ ಸಿಂಧುಂ ಸಿಂಧುಶಯಸ್ತತಃ ವಿಶ್ವೇಶ್ವರೋಪಿ ಭಗವಾನ್
ಮಾರ್ದೇವಂ ಧರ್ಮಮಾಶ್ರಿತಃ. ಎಂಥ ಹನುಮಂತ ರಾಮ ಇವ, ವಿಶ್ವೇಶ್ವರನಾದಂಥ, ಇಡೀ ವಿಶ್ವಕ್ಕೂ ಕೂಡ ಈಶ್ವರನಾದವ ಇವ. ಅಂಟ ಇಡೀ ವಿಶ್ವಕ್ಕೆ ಈಶ್ವರನಾದಂಥ ರಾಮ ಸರ್ವಶಕ್ತನಾಗಿದ್ದರೂ ಕೂಡ, ಎಲ್ಲವನ್ನು ಮಾಡಲು ಸಾಮರ್ಥ್ಯ ಇದ್ದರೂ ಕೂಡ ರಾಮ ಸಮುದ್ರದ ಹತ್ರ ಪ್ರಾರ್ಥನೆ ಮಾಡಿ ದರ್ಬೆ ಹಾಕಿ ಸಮುದ್ರದ ಹತ್ತಿರವೇ ಮಲಗಿದ. ನೋಡಿ, ಸಮುದ್ರದ ಹತ್ತಿರ. ಆವಾಗಲೇ ವರುಣರಾಜನ ಹೇ ಬಾ ಜಾಗ ಬಿಡು ಅಂತ ಹೇಳುವ ಸಾಮರ್ಥ್ಯ ಉಂಟು. ಆದರೆ ಒಮ್ಮೆನೇ ನಮ್ಮಲ್ಲಿ ಬಲ ಉಂಟಂತ ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ತಾಳ್ಮೆ ಬೇಕು ಎಂಬ ಸಂದೇಶವನ್ನು ನೀಡುತ್ತಾ ಇದ್ದಾನೆ. ಅಂತ ಹನುಮ ರಾಮ ಶೇಷಶಾಹಿಯಾಗಿ ಮಲಗಿದ. ಶೇಷಶಾಹಿಯಾಗಿ ಮಲಗಿದಾಗ ಇತ್ತ ಒಬ್ಬ ಬಂದ. ಯಾರು ಬಂದ ಕೇಳಿದರೆ ವಿಭೀಷಣ ಬಂದ. ಅಲ್ಲಿಂದ ಇಲ್ಲಿಗೆ ಬಂದ, ಲಂಕೆಯನ್ನು ತೊರೆದು ಬಂದ. ಯಾಕೆ ಲಂಕೆಯನ್ನು ತೊರೆದ ಕೇಳಿದರೆ, ಅವನಿಗೆ ರಾವಣನಿಗೆಲ್ಲ ಬುದ್ಧಿವಾದ ಹೇಳಿದ. ನೋಡಣ್ಣ, ಮಾಡಬೇಡ, ಕೆಟ್ಟ ಕೆಲಸ ಎಲ್ಲ ಮಾಡಬೇಡ, ಎಲ್ಲ ಬುದ್ಧಿವಾದ ಹೇಳಿದ. ಅವನಿಗೆ ಅರ್ಥ ಆಗಲಿಲ್ಲ. ಸಿಟ್ಟಿನಿಂದ ತೆಗೆದು ದಬ್ಬಿದ ಹೊರಗೆ. ಹೋಗು, ಈ ರಾಜ್ಯದಿಂದ ಹೊರೆ ನಡೆ ಅಂತ ಹೇಳಿದ. ಸ್ವಲ್ಪ ವಾಲಿಯ ರೀತಿ ದಬ್ಬಿದ. ಅವ ಸುಗ್ರೀವ ಏನು ಮಾಡಿದ ಕೇಳಿದ, ಅಣ್ಣ ಸತ್ತೋಗಿರಬೇಕೆಂಬ ಸಂಶಯದಿಂದ ಮುಚ್ಚಿದ. ಯಾಕೆ ಮುಚ್ಚಿದ್ದಂತ ಯೋಚನೆ ಮಾಡಿದೆ, ವಾಲಿ ಸುಗ್ರೀವನನ್ನು ದಬ್ಬಿದ. ಇವನು ವಿಭೀಷಣ ರಾವಣನಿಗೆ ಹೀಗೆಲ್ಲ ಮಾಡಬೇಡ, ಸೀತೆಯನ್ನು ರಾಮನಿಗೆ ಬಿಟ್ಟು ಬಿಡು, ಎಲ್ಲ ಬುದ್ಧಿವಾದವನ್ನು ಹೇಳಿದ್ದಕ್ಕೆ ಆ ರಾವಣ ದಬ್ಬಿದ ವಿಭೀಷಣ. ಅಂತ ವಿಭೀಷಣ ರಾಮನ ಹತ್ತಿರ ಬಂದ. ರಾಮನ ಹತ್ತಿರ ಬಂದಾಗ ರಾಮ ನೋಡಿದ, ಇತರ ಕಪಿಗಳು ಕೂಡ ನೋಡಿದರು. ಎಲ್ಲ ಕಪಿಗಳದ್ದು ಒಂದೇ ಉತ್ತರ, ಇವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಬೇಡ, ಇವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಬೇಡ. ವಿಪಕ್ಷವರ್ಗ ನಿರ್ಮುಕ್ತ ಸಸ್ನೇಹ ಸಫಲ ಅಪಿ ಶರಾ ಇವ ನಿಕೃಂತೇಯಂ ಇತಿ ತತ್ರ ಅಂಗದೋ ಬ್ರವೀತ್. ಒಬ್ಬೊಬ್ಬರು ಬೇಡ 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 ಅಂತ ಹೇಳಿದರು. ಅಂಗದ ಒಂದು ಮಾತು ಹೇಳಿದ. ಅವ ಏನು ಹೇಳಿದ ಕೇಳಿದರೆ, ಶತ್ರು ಪಕ್ಷದಿಂದ ಯಾರಾದರೂ ಬಂದರು ಅಂತಾದರೆ, ಅವರು ನಮ್ಮ ಮೇಲೆ ಸ್ನೇಹವನ್ನು ಹೊಂದಿದ್ರು ಅಂತಾದರೂ ಕೂಡ, ಅವರು ಒಳ್ಳೆಯ ಸಫಲರಾದರೂ ಕೂಡ, ಅಂದರೆ ಯುದ್ಧ ಮಾಡಲಿಕ್ಕೆ ಒಳ್ಳೆಯ ಸಾಮರ್ಥ್ಯವುಳ್ಳವರಾದರೂ ಕೂಡ, ಆದರೂ ಕೂಡ ಅವರನ್ನು ನಮ್ಮ ಪಕ್ಷಕ್ಕೆ ನಾವು ಸೇರಿಸಿಕೊಳ್ಳಬಾರ್ದು. ಹೇಗೆ ಈ ಬಾಣ ಉಂಟಲ್ವ, ಬಾಣವನ್ನು ಪ್ರಯೋಗ ಮಾಡಿದರೆ ಅದು ನಮ್ಮ ನಾಶಕ್ಕೆ ಹೇಗೆ ಕಾರಣವಾಗ್ತದೋ, ಅದೇ ರೀತಿಯಾಗಿ ಇವರು ಶತ್ರುಪಕ್ಷದಿಂದ ಬಂದವರು ಬಾಣದಂತೆ ನಮ್ಮ ನಾಶಕ್ಕೆ ಕಾರಣರಾಗ್ತಾರೆ. ಆದ್ದರಿಂದ ಬಾಣದಂತೆ ನಮ್ಮ ನಾಶಕ್ಕೆ ಕಾರಣವಾಗುವಂತಹ ಶತ್ರು ಪಕ್ಷದವರನ್ನು ಎಂದಿಗೂ ಕೂಡ ನಮ್ಮ ಪಕ್ಷಕ್ಕೆ ನಾವು ಸೇರಿಸಿಕೊಳ್ಳಬಾರ್ದು. ಸೇರುವಾಗ ಇರಲಿ ಅಂತ ಸೇರ್ತಾರೆ, ಮತ್ತು ಹಿಂದಿನಿಂದನೇ ನಮಗೆ ಚೂರಿ ಹಾಕ್ತಾರೆ. ಆದ್ದರಿಂದ ಶತ್ರು ಪಕ್ಷದವರನ್ನು ಎಂದೆಂದಿಗೂ ನಮ್ಮ ಪಕ್ಷಕ್ಕೆ ನಾವು ಸೇರಿಸಿಕೊಳ್ಬಾರ್ದು, ಅವರು ಎಷ್ಟೇ ಒಳ್ಳೆಯವರಾಗಿರು ಅಂತ. ಅಂಗದಾದಿಗಳು, ಜಾಂಬವಂತನೂ ಕೂಡ ಹೇಳ್ತಾನೆ, ಎಲ್ಲರೂ ಕೂಡ ವಿಭೀಷಣನನ್ನು ನಿರಾಕರಣೆ ಮಾಡ್ತಾನೆ. ರಾಮ ಹೀಗೆ ನೋಡ್ತಾನೆ. ಯಾರನ್ನು ನೋಡ್ತಾನೆ? ಹನುಮನನ್ನು ನೋಡ್ತಾನೆ. ಹನುಮ, ನೀನೇನು ಮಾತಾಡೋದಿಲ್ವಾ ಅಂತಾನೆ. ರಾಮ ಹೇಳಿದ, ಹನುಮಂತ ಮಾತಾಡಲಿಕ್ಕೆ ಶುರು ಮಾಡಿದ. ಹನುಮಂತ ಏನು ಹೇಳಿದ? ರುಜು ಪರಪರಿತ್ಯಕ್ತೋ ಧಾರ್ಮಿಕ ಶರಣಾಗತಃ ಸರ್ವಲೋಕ ಶರಣ್ಯೇನ ತ್ವಯಾಗ್ರಾಖ್ಯೋ ವಿಭೀಷಣ. ಈ ವಿಭೀಷಣ ಎಂಥವ ಗೊತ್ತಾ ರಾಮ?
ಒಳ್ಳೆಯ ಸ್ವಭಾವದವನು. ಈ ವಿಭೀಷಣ ಒಳ್ಳೆಯ ಸ್ವಭಾವದವನು, ಧಾರ್ಮಿಕನು, ಒಳ್ಳೆಯ ಧರ್ಮವನ್ನು ಅರಿತವನು. ಶರಣು ಬಂದವರನ್ನು ಯಾರು ಶರಣು ಬರ್ತಾರೆ ಅವರನ್ನು ಸ್ವೀಕರಿಸುವುದು ಧರ್ಮ ಅಲ್ವ ರಾಮ ಅಂತಾನೆ ಹನುಮ. ರಾಮ ಅಂತಾನೆ ವಿಭೀಷಣ ಬಾ ಅಂತಾನೆ. ವಿಭೀಷಣ ಬಾ, ನನ್ನ ಪಕ್ಷಕ್ಕೆ ಬಾ ಅಂತಾನೆ. ಹನುಮ ಮಾತಾಡಿದ್ದು, ಹನುಮ ಹೇಳಿದ್ದು, ವಿಭೀಷಣ ಅಂತ ಹೇಳ್ತಾರೆ ರಾಮ ಬಾ. ಹೇಗೆ ನಾನು ಸುಗ್ರೀವನನ್ನು ಸೇರಿಸಿಕೊಂಡದ್ದು ಯಾಕೆ ಕೇಳಿದೆ, ಹನುಮಂತ ಹೇಳಿದ ಅಂತ ನಾನು ಸುಗ್ರೀವನ ಸ್ನೇಹ ಬೆಳೆಸಿದ್ದು, ಅದೇ ರೀತಿಯಾಗಿ ಈವಾಗಲೂ ಕೂಡ ವಿಭೀಷಣನನ್ನು ಹನುಮಂತ ಸೇರಿಸಿಕೋ ಅಂತ ಹೇಳ್ತಾ ಇದ್ದಾನೆ. ನಾನು ಸೇರಿಸಿಕೊಳ್ತೇನೆ. ಪ್ರಾಣದೇವರು ನಮ್ಮನ್ನು, ಹನುಮ ನಮ್ಮನ್ನು, ಇವನನ್ನು ಭಕ್ತನನ್ನಾಗಿ ಸ್ವೀಕರಿಸುವಂಥ ದೇವರ ಹತ್ರ ಹೇಳಿದ ಅಂತಾದರೆ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ. ಇಲ್ಲದ್ರೆ ದೇವರು ನಮ್ಮ ಕಡೆ ಮುಖನೂ ಹಾಕುವುದಿಲ್ಲ. ವಿಭೀಷಣನ ಸೇರಿಸಿಕೊಳ್ತಾರೆ. ಸೇರಿಸಿಕೊಂಡು ವಿಭೀಷಣಿಗೆ ಅಲ್ಲೇ ನೀನು ಇನ್ನು ಲಂಕೆಯ ಅಧಿಪತಿ ಅಂತ ಅವನನ್ನು ರಾಜನನ್ನಾಗಿ ಮಾಡ್ತಾನೆ. ಅಲ್ಲೇ ರಾಮನಿಗೆ ಪಕ್ಕ ಉಂಟು, ನಾನು ರಾವಣನನ್ನು ಸೋಲಿಸ್ತೇನಂತ. ವಿಭೀಷಣನ್ನು ಲಂಕೆಯ ಅಧಿಪತಿಯನ್ನಾಗಿ ಅಲ್ಲಿಯೇ ಮಾಡ್ತಾನೆ. ಅಲ್ಲಿಯೇ ಅಂತ ವಿಭೀಷಣ ರಾಮನ ಜೊತೆಗೆ ಸೇರಿದ, ರಾಮನ ಸ್ನೇಹವನ್ನು ಬೆಳೆಸಿದ. 3 ದಿವಸ ಕಾಲ ಕಳೆಯಿತು. ವರುಣ ಸಮುದ್ರ ರಾಜ ಇನ್ನೂ ಬರಲಿಲ್ಲ. ರಾಮ ಆವಾಗ ಏನು ಮಾಡಿದ, ಆವಾಗ ಇನ್ನೊಂದು ಮಾತನ್ನು ಹೇಳ್ತಾನೆ ರಾಮ. ಅಪರೋಕ್ಷಂ ಪರೋಕ್ಷಂ ವಾ ಶರಣಂ ವಾ ಮಾಮುಪಾಗತಂ ಶತ್ರುಂ ಮಿತ್ರ ಮತಾನ್ಯಾವ ಪಾಲಯೇತಿ ಮೇ ವ್ರತಂ. ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಯಾರು ನನ್ನನ್ನು ಒಮ್ಮೆ ಶರಣಾಗ್ತಾರೋ ಅವನು ಮಿತ್ರನೇ ಆಗಿರಲಿ ಅಥವಾ ಶತ್ರುವೇ ಆಗಿರಲಿ, ನಾನು ಅವನನ್ನು ರಕ್ಷಿಸ್ತೇನೆ. ಒಮ್ಮೆ ನನಗೆ ಯಾರು ಶರಣಾಗ್ತಾರೋ ಅವನು ಮಿತ್ರನೇ ಆಗಿರಲಿ, ಶತ್ರುವೇ ಆಗಿರಲಿ, ಅಥವಾ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ, ಒಮ್ಮೆ ರಾಮನಿಗೆ ಶರಣಾದರೆ ಅವ ನಮ್ಮನ್ನು ರಕ್ಷಿಸ್ತಾನೆ. ಒಮ್ಮೆ ನಾವು ದೇವರಿಗೆ ಶರಣಾದರೆ ಇದು ಕೇವಲ ವಿಭೀಷಣ ವಿಷಯದಲ್ಲಿ ಮಾತ್ರ ಅಲ್ಲ, ನಿಮ್ಮ ವಿಷಯದಲ್ಲೂ ಕೂಡ ನಾವು ಒಮ್ಮೆ ದೇವರಿಗೆ ಶರಣಾದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತೆ ನ ಭಯಂ ನಮೇ ಭಯಂ ರಾಕ್ಷಸತೋ ಯಜ್ಜಯಂ ಛದ್ಮ ಸೌಹೃದ ಮದಂಗುಲಿ ಬಾಲಯಿತುಂ ನಾಲಂ ಸರ್ವೇ ಸುರಾಸುರ. ಒಂದು ವೇಳೆ ಬೇರೆ ಕಪಿಗಳನ್ನು ಉದ್ದೇಶವಾಗಿಟ್ಟುಕೊಂಡು ಹೇಳುದ, ನೋಡಿ ನೀವಂದುಕೊಂಡಾಗ ಒಂದು ವೇಳೆ ಈ ವಿಭೀಷಣ ನಂಬಿಕೆ ದ್ರೋಹ ಮಾಡಿದರೂ ಕೂಡ ನನ್ನನ್ನು ಏನು ಮಾಡಲಿಕ್ಕೂ ಆಗುವುದಿಲ್ಲ. ರಾಮ ಹೇಳುದು, ನನ್ನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ ದೇವತೆಗಳಿಗೆ ಆಗಲಿ ಯಾವ ಅಸುರರಿಗೆ ಆಗಲಿ ನನ್ನನ್ನು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ವರ್ಷದ ಹಿಂದೆ ಬಿದ್ದು ಹೋದ ರಾಮ ಮಂದಿರವನ್ನೇ ಅದು ಕಟ್ಟಬಾರ್ದು ಅಂತ ಏನೆಲ್ಲ ಬಂತು, ಅದನ್ನೇ ಏನು ರಾಮ ಮಂದಿರವನ್ನೇ ಕಟ್ಟದಂತೆ ಮಾಡಲಿಕ್ಕಾಗಲಿಲ್ಲ. ಇನ್ನು ರಾಮನನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇವಾಗ ಆಯಿತು ನೋಡಿ, ಎಷ್ಟೋ ವರ್ಷದ ನಂತರ ಆಯ್ತು ನೋಡಿ. ಅದನ್ನೇ ಏನು ಕಟ್ಟದಂತೆ ಮಾಡಲಿಕ್ಕಾಗಲಿಲ್ಲ ಇವುಗಳಿಗೆ, ಇನ್ನು ರಾಮನನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಏನು ಸಾಧ್ಯ. ರಾಮ ಅಂತಾನೆ ಎಲ್ಲ ದೇವತೆಗಳು ಎಲ್ಲ ಶತ್ರುಗಳು ಅಸುರರು ಒಟ್ಟಾಗಿ ಬಂದರೂ ಕೂಡ ನನ್ನನ್ನು ಏನು ಮಾಡಲಿಕ್ಕಾಗುವುದಿಲ್ಲ. ವಿಭೀಷಣ ನೀನು ಬಾ, ಹನುಮಂತ ಹೇಳಿದ ನಿನ್ನ ನಾನು ಸ್ವೀಕಾರ ಮಾಡ್ತೆ ಅಂತ ಸ್ವೀಕಾರ ಮಾಡಿದ. ವರುಣರಾಜ 3 ದಿವಸ, ಸಮುದ್ರ ರಾಜ 3 ದಿವಸ ಆದರೂ ಮೇಲೆ ಬರಲಿಲ್ಲ. ರಾಮ ಕೋಪದಿಂದ ಕೆಂಪಾದ ಕಣ್ಣಿನ ತುದಿಯಿಂದ ನೋಡಿದಾಗ ಸಮುದ್ರ ರಾಜ ಹೆದರಿದ. ಪೂಜಾ ಸಾಮಗ್ರಿಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ರಾಮನ ಎದುರಿಗೆ ಬಂದ. ಕೆಲವರು ಪಾಪ ಇರುವುದನ್ನು ನೋಡಿ ಇವರಿಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂದುಕೊಂಡು ಬಿಡ್ತಾರೆ. ಕೆಲವರು ತುಂಬ ಪಾಪ ಇರ್ತಾರೆ, ತೊಂದರೆ ಕೊಡ್ತಾರೆ ಕೆಲವರು.
ಅವರಷ್ಟಕ್ಕೆ ಇದ್ದಿರ್ತಾರೆ, ಇವ್ರು ತೊಂದರೆ ಕೊಡು, ಏನಾದರೂ ಒಂದು ಉಪಟಳ ಮಾಡ್ತಾ ಇರೋದು. ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವರಿಗೆ ಸಾಮರ್ಥ್ಯ ಉಂಟು, ಆದರೂ ಬೇಡ ಅಂತ ಕೂತ್ಕೊಂಡಿರ್ತಾರೆ. ಅವರು ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗ ರಾಮ 3 ದಿವಸ ದರ್ಬೆಯಲ್ಲಿ ಮಲಗಿದ್ದ, ಅಲ್ಲೇ ಕೂತ್ಕೊಂಡಿದ್ದೆಲ್ಲ ಮಾಡಿದ್ದ. ಇವ ರಾಮ ಏನು ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ನೇನು. ಈಗ ಒಮ್ಮೆಲೆ ಮೇಲಕ್ಕೆ ಬಂದು ಏನು ಮಾಡಿದ ಕೇಳಿದೆ ರಾಮ, ಕೋಪದ ಕಣ್ಣಿನ ತುದಿಯಿಂದ ನೋಡಿದವನನ್ನು ಹೆದರಿ ಬಿಟ್ಟ. ಅಂದರೆ ಇದು ಯಾವುದರ ಸಂಕೇತ ಕೇಳಿದ್ರೆ, ಒಬ್ಬ ಪಾಪ ಇದ್ದವ ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಅವ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಮತ್ತೆ ಕೇಳುವುದೇ ಬೇಡ. ಅವ ಪೂಜಾ ಸಾಮಗ್ರಿಗಳನ್ನೆಲ್ಲ ಹೊತ್ತು ತಂದಿಟ್ಟ, ಕ್ಷಮೆ ಯಾಚನೆ ಮಾಡಿದ, ಭಗವಂತ ಅವನನ್ನು ಕ್ಷಮಿಸಿ ಸೇತುವೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟ. ವಿಶ್ವಕರ್ಮನ ಅವತಾರವಾದಂಥ ನಳನಿಗೆ, ಅಂದರೆ ನಮ್ಮ ಈ ಧಾರಾವಾಹಿಯಲ್ಲೆಲ್ಲ ಹೇಗುಂಟು ಕೇಳಿದರೆ, ಕಲ್ಲು ತಂದ್ರಂತೆ ಹೊತ್ತು ಹಾಕಿದರಂತೆ. ಹಾಗಿಲ್ಲ, ಹಾಗೆ ಆಗಿದಲ್ಲ. ಕಲ್ಲು ಹೊತ್ತು ತಂದದ್ದು ಹೌದು. ಈ ಮನೆಯನ್ನು ನಾವು ಸಿಮೆಂಟಲ್ಲೆಲ್ಲ ಕಟ್ತೇವಲ್ವಾ, ಖಾಲಿ ಮನೆಗೆ ಕಲ್ಲಿಟ್ಟರೆ ಕಲ್ಲು ನಿಲ್ತದ? ಇಲ್ಲ. ಅದೇ ರೀತಿಯಾಗಿ ಸಮುದ್ರಕ್ಕೆ ಕೂಡ ವಿಶ್ವಕರ್ಮನ ಅವತಾರ ಅಂತ ನಳ ಏನು ಮಾಡಿದ ಕೇಳಿದರೆ, ಅದು ಸಮುದ್ರದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಕಟ್ಟಲಿಕ್ಕೆ. ಇವರು ಕೂಡ ಅಲ್ಲಿ ಸೀದಾ ಕಲ್ಲು ಬಿಸಾಡಿದ್ದಲ್ಲ, ಅದೆಲ್ಲ ಕಲ್ಲು ಕಟ್ಟಲಿಕ್ಕೆ ಒಂದು ಟ್ರ್ಯಾಕ್ ಉಂಟು, ಅದರ ರೀತಿಯಲ್ಲೇ ಕಟ್ಟಿದ್ದು. ಕಲ್ಲು ಬಿಸಾಡಿದ್ರಂತೆ, ಕಲ್ಲು ಹಾಗಲ್ಲ, ಅದು ಹೇಗೆ ಕಟ್ಟಲಿಕ್ಕೊಂದು ಇದುಂಟು. ಸಮುದ್ರ ಮಧ್ಯದಲ್ಲಿ ಕಟ್ಟೋದು ಬೇಡವಾ? ಬಿಸಾಡಿದ ತಕ್ಷಣ ನಿಲ್ಲುವುದಿಲ್ಲ ಅದು ಧಾರಾವಾಹಿಯಲ್ಲೆಲ್ಲ ಬಂತು, ಎಲ್ಲ ಅದನ್ನೇ ನೋಡಿದ್ದು, ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು. ನಮಗೆ ರಾಮಾಯಣ ಬೇಡ, ಧಾರಾವಾಹಿ ಈಗ ಜಾಸ್ತಿ ಆಗಿದೆ. ಕಟ್ಟಿದ ನಳ ಅಲ್ಲಿ ಕಟ್ಟಲಿಕ್ಕಂತ ಕೆಲವು ಜನ ಇದ್ರಂತೆ. ರಾಮನ ಜೊತೆಗೆ ಸಮುದ್ರ ಸೇತುವೆ ಕಟ್ಟಲಿಕ್ಕೆ ಕೆಲವು ನಮ್ಮಲ್ಲಿ ಇವರೆಲ್ಲ ಇರ್ತಾರಲ್ಲ, ಮನೆ ಕಟ್ಟಲಿಕ್ಕೆ ಬೇಕಾದವರು, ಅದೇ ರೀತಿಯಾಗಿ ಅವರೆಲ್ಲ ಇದ್ದು ಕಟ್ಟಿದ್ರಂತೆ. ಚೆನ್ನಾಗಿ ಸಮುದ್ರ ಸೇತುವೆಯನ್ನು ಕಟ್ಟಿ ಲಂಕೆಗೆ ಪ್ರಯಾಣವನ್ನು ಮಾಡಿದ್ರು. ಇನ್ನು ಅರ್ಧ ಗಂಟೆಯಲ್ಲಿ ನಾನು ರಾವಣನ ಸಂಹಾರ ಆಗಿ ಉತ್ತರಾಖಂಡ ಮುಗಿಸ್ಬೇಕು, ಸ್ವಲ್ಪ ಓಡಿಸುವ. ಲಂಕೆಗೆ ಪ್ರಯಾಣ ಸ್ಪೀಡ್. ಅವರೆಷ್ಟು ದಿವಸ ಅವ್ರು ಲಂಕೆಗೆ ಹೇಗೆ ಪ್ರಯಾಣ ಮಾಡೋದು ಅದೆಲ್ಲ ನಮಗೀಗ ಬೇಡ. ಒಟ್ಟು ಲಂಕೆಗೆ ಪ್ರಯಾಣ ಮಾಡಿದರು. ಲಂಕೆಗೆ ಪ್ರಯಾಣ ಮಾಡಿದ್ದನ್ನು ಗೊತ್ತಾಯ್ತು ರಾವಣನಿಗೆ. ರಾವಣ ಭಾರೀ ಬರಲಿಕ್ಕೆ ಆಗುವುದಿಲ್ಲ ಅಂತ ಅಂದುಕೊಂಡ ಇದ್ದೇವೆ. ಅಂತ ಇಷ್ಟು ಕಪಿಗಳನ್ನೆಲ್ಲ ಕರ್ಕೊಂಡು ರಾಮ ಲಂಕೆಗೆ ತನಕ ಬಂದ ಹೇಳಿದಾಗ ರಾವಣ ಹೆದರಿ ಕಂಗಾಲ್. ಮತ್ತೆ ಮುಂದೆ ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧ ಪ್ರಾರಂಭ ಆದಾಗ ಪ್ರಹಸ್ತಾದಿಗಳ ಸಂಹಾರ ವಿಭೀಷಣ ಮೂಲಕ ನಡೀತದೆ, ನೀಲ ವಿಭೀಷಣ ಮೂಲಕ ನಡೀತದೆ. ತುಂಬ ಜನ ರಾಕ್ಷಸರಿದ್ದಾರೆ, ತುಂಬ ಜನ ರಾಕ್ಷಸರನ್ನು ಪಟ್ಟಿ ಮಾಡ್ತಾರೆ. ಅಷ್ಟು ಜನ ರಾಕ್ಷಸರೇ ಹೇಗೆ ಸತ್ರ ಅಂತ ಹೇಳಿದರೆ ಖಂಡಿತವಾಗಿ ಯುದ್ಧಕಾಂಡ ಮುಗಿಯುವುದಿಲ್ಲ. ಅದನ್ನು ಹೇಗೆ ಸತ್ರು ಹೇಳುವುದನ್ನು ನಾನು ಮುಂದಿನ ಶುಕ್ರವಾರದಿಂದ ವಿವರಣೆ ಮಾಡ್ತೇನೆ. ಒಬ್ಬೊಬ್ಬರು ಹೇಗೆ ಸತ್ರು ಅಂತ ರಾಮಾಯಣ ಪ್ರವಚನ ನಡೀತಾ ಉಂಟು, ಅಲ್ಲಿ ವಿವರಣೆ ಮಾಡ್ತೇನೆ. ಎಲ್ಲ ಧೂಮ್ರಾಕ್ಷ, ಅಕಂಪನ, ದೇವಾಂತಕ, ತ್ರಿಶಿರಸ್ ಎಂಬ ದೊಡ್ಡ ರಾಕ್ಷಸರು. ಈ ದೊಡ್ಡ ರಾಕ್ಷಸರೆಲ್ಲ ರುದ್ರದೇವರ ವರಬಲದಿಂದ ರಕ್ಷಿತರಾಗಿದ್ದವರು. ಅವರೆಲ್ಲರನ್ನೂ ಕೂಡ ಹನುಮಂತ ಸಂಹಾರ ಮಾಡಿದ. ಮುಂದೆ ಅತಿಕಾಯನ ಸಂಹಾರ ಲಕ್ಷ್ಮಣನ ಮೂಲಕ ನಡೀತದೆ. ಮುಂದೆ ಹನುಮಂತ ಮತ್ತು ರಾವಣ ಯುದ್ಧಕ್ಕೆ ಎದುರಾಗ್ತಾರೆ. ಹನುಮಂತ ಮುಷ್ಟಿಯಿಂದ ರಾವಣನನ್ನು ಬಡಿತಾನೆ. ಇದೊಂದು ಅಧ್ಯಾತ್ಮ ಸಂದೇಶ ವಾಯುಸ್ತುತಿಯಲ್ಲಿ ಬರುವಂಥದ್ದು. ಮುಷ್ಟಿಯಿಂದ ಹನುಮಂತ ರಾವಣನಿಗೆ ಬಡಿತಾನೆ. ಆವಾಗ ಆ ಮುಷ್ಟಿಯನ್ನು ಚಿಂತನೆ ಮಾಡಿದರೆ ಏನು ಫಲ? ಹನುಮಂತ ಮುಷ್ಟಿಯಿಂದ ರಾವಣನಿಗೆ ಹೊಡೆದ ಎಂಬ ಇಷ್ಟೇ ಕಥೆಯನ್ನು ನಾವು ಚಿಂತನೆ ಮಾಡಿದರೆ, ಪ್ರತಿನಿತ್ಯ ಚಿಂತನೆ ಮಾಡೋಣ, ಏನಾಗ್ತದೆ ಗೊತ್ತಾ? ಪ್ರತಿನಿತ್ಯ ರಾವಣನಿಗೆ ಹನುಮಂತ ಮುಷ್ಟಿಯಿಂದ ಹೊಡೆದ ಎಂಬ ಇಷ್ಟೇ ಕಥಾಭಾಗವನ್ನು ಚಿಂತನೆ ಮಾಡೋಣ.
ದೃಷ್ಟ್ವಾ ದುಷ್ಟಾದಿಪೋರಃ ಸ್ಫುಟಿತ ಕನಕ ಸದ್ವರ್ಮ ಗೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟ ತಟ ಕಾತಿ ಶಂಕೋ ಜನೋಭೂತ್ ಏನಾಜೋ ರಾವಣಾರಿ ಪ್ರಿಯ ನಟನ ಪಟು ಮುಷ್ಟಿ ಇಷ್ಟ ಪ್ರದೇಷ್ಟುಂ ಕಿಂ ನೇಷ್ಟೆ ಮೇ ಸತೇಷ್ಟ ಪದ ಕಟಕ ತಟಿತ್ ಕೋಟಿ ಮೃಷ್ಟ ಕಾಷ್ಟ. ರಾವಣನಿಗೆ ಹನುಮಪ್ಪ ಮುಷ್ಟಿಯಿಂದ ತೆಗೆದು ಹೊಡೆದ ಎಂಬ ಇಷ್ಟೇ ಕಥಾಭಾಗವನ್ನು ಚಿಂತನೆ ಮಾಡಿದ್ರೆ ಕಿಮ್ನೇಷ್ಟೇ ಮೇಸತೇಷ್ಟ. ತ್ರಿವಿಕ್ರಮ ಪಂಡಿತರಂತಾರೆ, ನಮ್ಮ ಇಷ್ಟಾರ್ಥಗಳು ನೆರವೇರುವುದಿಲ್ಲವೇನೋ? ಇಷ್ಟೇ ಕಥೆಯನ್ನು ಚಿಂತನೆ ಮಾಡಿ ಪ್ರತಿನಿತ್ಯ ಹನುಮನ ವಿಗ್ರಹವನ್ನು ನೋಡ್ತಿರಲ್ವಾ, ಆಂಜನೇಯನ ದರ್ಶನ ಮಾಡಲಿಕ್ಕೆ ಹೋಗ್ತಿರಲ್ವಾ, ಮುಷ್ಟಿಯಿಂದ ರಾವಣನಿಗೆ ಹನುಮ ಹೊಡೆದ. ಇಷ್ಟೇ ಕಥೆಯನ್ನು ಚಿಂತನೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರು ನೆರವೇರಿಸ್ತಾನೆ. ಹನುಮಪ್ಪ ನೆರವೇರಿಸ್ತಾನೆ, ಆಂಜನೇಯ ನೆರವೇರಿಸ್ತಾನೆ. ಗ್ಯಾರಂಟಿ. 5 ಗ್ಯಾರಂಟಿ ಆಗ್ತದೆ ಎಲ್ಲೋ ಗೊತ್ತಿಲ್ಲ, ಇದು ಮಾತ್ರ ಗ್ಯಾರಂಟಿ. ಇದು ಮಾತ್ರ ಗ್ಯಾರಂಟಿ, ಇದು ಗ್ಯಾರಂಟಿ ಆಗ್ತದೆ. ಹನುಮಪ್ಪ ನೆರವೇರಿಸಿಯೇ ನೆರವೇರಿಸ್ತಾನೆ ಅಂತ ಹೇಳ್ತಾರೆ. ಆಗ ಇವ ರಾವಣ ಉತ್ತರ ಕೊಡ್ತಾನೆ. ರಾವಣ ಒಂದು ಮಾತಂತಾನೆ, ಸಲಬ್ಧ ಸಂಜ್ಞಾ ಪ್ರಶಂಸ ಮಾರುತಿಂ ತ್ವಯಾ ಸಮೋ ನಾಸ್ತಿ ಪುಮೋಹಿ ಕಶ್ಚಿತ್ ಕಪ್ರಾಪಯೇತ್ ಅನ್ಯ ಇಮಾಂ ದಶಾಮಾಂ ಇತೀರಿತೋ ಮಾರುತಿ ರಾಹತಂ ಪುನಃ. ರಾವಣ ಹಿಂದೊಮ್ಮೆ ಕಾರ್ತವೀರ್ಯಾರ್ಜುನ ವಾಲಿಯಿಂದ ಪೆಟ್ಟು ತಿಂದವ. ಅವರ ಪೆಟ್ಟಿನ ರುಚಿಯನ್ನು ನೋಡಿದಾನೆ. ಅವ ಪೆಟ್ಟು ತಿಂದದ್ದೇ ಇಬ್ಬರತ್ರ, ಮತ್ತೆಲ್ಲವರಿಗೆ ಪೆಟ್ಟು ಕೊಟ್ಟವ. ಇಬ್ಬರತ್ರ ಮಾತ್ರ ಪೆಟ್ಟು ತಿಂದದ್ದು. ಒಬ್ಬ ಕಾರ್ತವೀರ್ಯಾರ್ಜುನ, ವಾಲಿ, ಇವರಿಬ್ಬರನ್ನು ರಾವಣಿಗೆ ಸೋಲಿಸ್ಲಿಕ್ಕೆ ಆಗಲಿಲ್ಲ, ಮತ್ತೆಲ್ಲರಿಗೂ ಹೊಡಿತಾನೆ ಬಂದದ್ದವ. ಈಗ ಹನುಮಪ್ಪ ಹನುಮ ಹೊಡೆದಾಗ ಹೇಳ್ತಾರವ, ನಿನಗೆ ಸಮಾನಾದ ಗಂಡಸು ಇನ್ನೊಬ್ಬ ಇಲ್ವೇ ಇಲ್ಲ ಮಾರೆ, ನಿನಗೆ ಸಮಾನವಾದ ಒಬ್ಬ ಗಂಡಸು ಇನ್ನೊಬ್ಬ ಇಲ್ಲ. ನಾವು ಹೇಳ್ತೇವಲ್ವ ಹಾಗೆ, ನಾವು ಕೆಲವರನ್ನು ಉಲ್ಲೇಖ ಮಾಡೋ, ಇವನಿಗೆ ಸಮಾನವಾದ ಪ್ರಧಾನಮಂತ್ರಿ ಇನ್ನೊಬ್ಬ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಥರ್ಡ್ ಟೈಮ್ ಬಂದರೂ ಗ್ಯಾರಂಟಿ ಅವರೇ ಬರ್ತಾರೆ, ಥರ್ಡ್ ಟೈಮು ಕೂಡ. ಈ ರಾಮಾಯಣ ಪ್ರವಚನದ ಒಂದು ಪುಣ್ಯ ಅವರಿಗೆ ಹೋಗ್ಬೇಕು. ನಾವು ಕೇಳಿದ್ದು ಹೇಳಿದ್ದು ಒಂದು ಪುಣ್ಯ ಯಾರಿಗೆ ಕೇಳಿದ್ರೆ ನಮ್ಮ ಪ್ರಧಾನಮಂತ್ರಿಗಳಿಗೆ. ಮುಂದಿನ 3ನೇ ಬಾರಿ ನಾಲ್ಕು ಮಾರ್ಚಿನಲ್ಲಿಯೂ ಚುನಾವಣೆ ಆಗುವಾಗ ಎಲ್ಲರೂ ಕೂಡ ಯಾವುದ್ಯಾವುದಕ್ಕೆ ಮರಳಾಗದಂತೆ ಅವರಿಗೆ ಓಟ್ ಹಾಕುವ ಮೂಲಕ ನಮ್ಮ ಭಾರತ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ದೇಶವಾಗಿ ಬರಬೇಕು. ಹೆಸರು ನಮ್ಮ ದೇಶದ್ದಿರಬೇಕು, 3ನೇ ಹೆಸರು ಭಾರತದ್ದಿರಬೇಕು. 3ನೇ ಸರಿ ಬಂದು ನಮ್ಮ ದೇಶದ ಹೆಸರು ಇಂಡಿಯಾ ಹೋಗಿ ಭಾರತ ಆಗ್ತದೆ, ಇಲ್ಲಾಂದರೆ ಇಂಡಿಯಾ ಅಂತಲೇ ಉಳ್ಕೊಳ್ತದೆ. ನಮ್ಮ ದೇಶದ ಭಾರತದ ಅದಕ್ಕೆ ಯಾರು ಬರಬೇಕಿದ್ರೆ ಮೋದಿಯವರು ಬರಬೇಕು. ಅವ್ರು ಮತ್ತೆ 2 ವರ್ಷ ಆದಮೇಲೆ ಬಿಟ್ಟು ಹೋಗ್ತಾರೆ, ಹೇಳ್ತಾರೆ. ಬಿಟ್ಟು ಹೋದ ತೊಂದರೆ ಇಲ್ಲ, ಯೋಗಿ ಬರ್ತಾರೆ, ತೊಂದರೆ ಇಲ್ಲ, ಸಮಸ್ಯೆ ಏನಿಲ್ಲ, ನಮಗೆ ಎಲ್ಲ ರೆಡಿ ಇದ್ದಾರೆ ನಮಗೆ. ಆದ್ದರಿಂದ ಈ ಹನುಮ ಹೇಳ್ತಾನೆ, ಅವ ಪೆಟ್ಟು ತಿಂದದ್ದೇ ಈ ವಾಲಿ ರಾವಣ ಇಬ್ಬರತ್ರ. ಈ ಇಬ್ಬರತ್ರ ನಾನು ಪೆಟ್ಟು ತಿಂದೇನೆ, ಇವರ ಪೆಟ್ಟು ಉಂಟಲ್ವಾ ಇದಕ್ಕಿಂತ ಜೋರು ಮಾರೆ, ನಿನ್ನ ಪೆಟ್ಟು ಇವರಕ್ಕಿಂತ ಜೋರು, ನಿನಗೆ ಸಮಾನವಾದ ಗಂಡಸೇ ಇನ್ನೊಬ್ಬ ಇಲ್ಲ ಅಂತ ರಾವಣನ ಬಾಯಿಂದೇ ಬಂದ ಮಾತು. ಹಾಂ, ಇಷ್ಟು ಹೇಳ್ತಾನೆ. ಈಗ ಅವನಿಗೆ ಅಲ್ಲಿಂದ ತಪ್ಪಿಸಿಕೊಳ್ಬೇಕಿತ್ತು. ಪಕ್ಕ ಏನು ಮಾಡ್ತಾನೆ ಕೇಳಿದರೆ, ವಾಪಸ್ ಅವನಿಗೆ ಹೊಡಿತಾನೆ. ಹನುಮನಿಗೆ ಅದೇ ಬೇಕಾದ, ವಾಪಸ್ ಹೊಡಿಬೇಕಂತಿತ್ತು ಹನುಮನಿಗೆ. ಯಾಕಂದರೆ ಹನುಮನಿಗೆ ಅವನನ್ನು ಕೊಲ್ಲಿಕ್ಕೆ ಇಷ್ಟ ಇಲ್ಲ. ಹನುಮನಿಗೆ ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಹನುಮನಿಗೆ ಕೊಲ್ಲಿಕ್ಕೆ ಆಗ್ತದೆ, ಆದರೆ ರಾಮ ಕೊಲ್ಲಬೇಕೀಗ. ರಾವಣನನ್ನು ರಾಮನೇ ಕೊಲ್ಲಬೇಕು, ಅದು ಹನುಮಂತ. ಅದಕ್ಕೋಸ್ಕರ ಇವ ಹೊಡೆದಾಗ, ರಾವಣ ಹೊಡೆದಾಗ ಹನುಮಂತ ಸುಮ್ಮನೆ ಕೂತ್ಕೊಂಡ, ಹೆದರಿಕೊಂಡು ಓಡಿ ಹೋದ. ಕುಂಭಕರ್ಣ ರಾವಣ ಅಲ್ಲಿಂದ ಹೋದ. ಮುಂದೆ ಎಲ್ಲ ನಡೆಯಿತು. ರಾವಣ ತೆರಳುತ್ತಾನೆ. ಲಕ್ಷ್ಮಣ ಮತ್ತು ರಾವಣರ ಯುದ್ಧ ಆಗ್ತದೆ. ಮೂರ್ಛಿತನಾಗಿ ಲಕ್ಷ್ಮಣ ಬೀಳ್ತಾನೆ. ಮೂರ್ಛಿತನಾಗಿ ಲಕ್ಷ್ಮಣ ಬಿದ್ದಾಗ ಲಕ್ಷ್ಮಣನನ್ನು ಹೊತ್ತುಕೊಂಡು ಹೋಗಲಿಕ್ಕೆ ರಾವಣ ಪ್ರಯತ್ನ ಪಡ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮಣನಿಗೆ ಅವ ಯಾರ ಅವತಾರ? ಶೇಷನ ಅವತಾರ. ಶೇಷನ ಮೂಲ ರೂಪದ ಸ್ಮರಣೆ ಮಾಡ್ತಾನೆ. ಮೂಲ ರೂಪದ ಸ್ಮರಣೆ ಮಾಡಿದ್ರಿಂದ ಲಕ್ಷ್ಮಣನನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಕೆಲವರು, ನಿಮಗೆ ಉದಾಹರಣೆ ಕೊಡಬೇಕಿದ್ರೆ, ಕೆಲವರು ತುಂಬ ಕಡ್ಡಿ ಥರ ಇರ್ತಾರೆ.
ಬೇರೆ ಹೊತ್ತಿಗೆ ಅವರಿಗೆ ಹೊಡಿಬೋದು. ಕೆಲವೊಮ್ಮೆ ಏನೋ ಆವೇಶ ಆಗ್ತದೆ ಅವರ ಮೈಗೆ, ಭೂತಾವೇಶ ಏನೋ ಒಂದು ಆಗ್ತದೆ. ಆ ಭೂತಾವೇಶ ಅವರು ಯಾರೇ ಬೇಕಾದರೂ ಹೋಗಲಿ, ಅವರನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಅವ್ರು ಕಡ್ಡಿ ಥರ ಬೇಕಾದರೂ ಇರಲಿ, ಭಾರಿ ದೊಡ್ಡ ಜನ ಬೇಕಾದರೂ ಆಗಿರಲಿ, ಟಿಪ್ ಟಾಪ್ ಆಗಿದ್ದರೂ ತೊಂದರೆ ಇಲ್ಲ, ಬಾಡಿ ಇದ್ರೂ ಕೂಡ ಅವನಿಗೆ ಹೊಡಿತಾರೆ ಅದು ಯಾಕಂದರೆ ಏನೋ ಒಂದು ಆವೇಶ ಆಗಿರ್ತದೆ. ಇಲ್ಲಿ ಲಕ್ಷ್ಮಣನ ಹೊತ್ಕೊಂಡು ಹೋಗ್ಬೋದಿತ್ತು ರಾವಣನಿಗೆ, ಆದರೆ ಶೇಷನ ನೆನಪಾಯಿತು ಲಕ್ಷ್ಮಣನಿಗೆ, ಹೊತ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ತುಂಬ ಪ್ರಯತ್ನ ಪಡ್ತಾನಂತೆ, ಭೂಮಿಯೇ ಕಂಪಿಸಿದ ಹೊರತು ಲಕ್ಷ್ಮಣನನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಅಂತೆ. ಪುನಃ ಹನುಮಂತ ಅಲ್ಲಿ ಹೋಗಿ ರಾವಣನಿಗೆ ಗುದ್ದುತ್ತಾನೆ. ರಾವಣ ಅಲ್ಲಿಂದ ಪುನಃ ಓಡ್ತಾನೆ, ಲಕ್ಷ್ಮಣನನ್ನು ಹೊತ್ತುಕೊಂಡು ರಾಮನ ಎದುರಿಗೆ ತಂದು ಇಡ್ತಾನೆ. ಹನುಮ ಇಟ್ಟಾಗ ಆ ಲಕ್ಷ್ಮಣನನ್ನು ರಾಮ ಮುಟ್ತಾನೆ. ರಾಮ ಮುಟ್ಟಿದಾಗ ಲಕ್ಷ್ಮಣ ಪುನಃ ಸರಿಯಾಗ್ತಾನೆ. ದೇವರು ನಮ್ಮನ್ನು ಮುಟ್ಟಿದ್ರೆ, ದೇವರ ಸಾಲಿಗ್ರಾಮಾದಿಗಳನ್ನು ನಾವು ಮುಟ್ತಾ ಇದ್ದರೆ, ದೇವರ ತೀರ್ಥವನ್ನು ತಲೆಯಲ್ಲಿ ಹಾಕೊಳ್ತಾ ಇದ್ದರೆ, ಯಾವನೇ ಬರಲಿ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಮಗೀಗ ಹೆದರಿಕೆ ಯಾಕೆ ಗೊತ್ತಾ? ಎಲ್ಲದಕ್ಕೂ ಹೆದರುದು, ಎಲ್ಲದಕ್ಕೂ. ಒಬ್ಬ ವಿದ್ಯಾರ್ಥಿ ಆದವ, ಅಯ್ಯೋ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನೆ, ಎಲ್ಲದಕ್ಕೂ ಹೆದರಿಕೆ 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 ಹೆದರಿಕೆ. ಯಾವಾಗ ಹೆದರಿಕೆ? ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ ಮಾತ್ರ ಹೆದರಬೇಕು ನಾವು. ದೇವರ ಮೇಲೆ ನಮಗೆ ನಂಬಿಕೆ ಇತ್ತು ಅಂತಂದರೆ ಯಾರಿಗೂ ಜಗ್ಗಬೇಕಾಗಿಲ್ಲ. ಏನಾಗ್ತದೆ ನೋಡುವ, ಯಾವ ಕೆಟ್ಟವನಿಗೂ ನಾವು ಜಗ್ಗಬೇಕು. ನಾವು ಮಾಡ್ತಾ ಇರೋದು ಸರಿಯಾ, ಹೋಗುವ, ಏನು ನಮ್ಮನ್ನು ಯಾರು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ರಾಮ ಮುಟ್ಟುತ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಸರಿಯಾದ. ಮುಂದೆ ಲಕ್ಷ್ಮಣ ಪುನಃ ಕುಂಭಕರ್ಣನನ್ನು ಎಬ್ಬಿಸ್ತಾನೆ. ಎಬ್ಬಿಸುವ ಪ್ರಸಂಗ ತುಂಬ ಉಂಟು. ಕುಂಭಕರ್ಣನನ್ನು ಹೇಗೆ ಎಬ್ಬಿಸಿದ ಅದು ಹೇಳಲಿಕ್ಕೆ 1 ಗಂಟೆ ಬೇಕು. ಒಟ್ಟು ಕುಂಭಕರ್ಣನನ್ನು ಕಷ್ಟಪಟ್ಟು ಎಲ್ಲರೂ ಎಬ್ಬಿಸ್ತಾರೆ. ಇವನಿಗೆ ಇಷ್ಟೇ ಕೆಲಸ ನೋಡಿ. ನಾವೆಲ್ಲ ಒಂದು ರೀತಿ ಕುಂಭಕರ್ಣಗಳು, ಮಲಗುವುದು ತಿನ್ನುವುದು, ತಿನ್ನುವುದು ಮಲಗುವುದು, ಮಲಗುವುದು ತಿನ್ನುವುದು, ತಿನ್ನುವುದು ಇಷ್ಟೇ ಕೆಲಸ ಕುಂಭಕರ್ಣ. ಕೆಲವರು ಹೀಗಿರ್ತಾರೆ ಕುಂಭಕರ್ಣರು. ಅವ್ರಿಗೆ ಬೇರೆ ಏನು ಅಪ್ಪ ಮಾಡಿರ್ತಾರೆ ಬೇಕಾದಷ್ಟು ಆಸ್ತಿ, ತಿಂತಾನೆ ಮಲಗ್ತಾನೆ, ಮಲಗ್ತಾನೆ ತಿಂತಾನೆ. ಒಂದು ದುಡಿಯುವುದಿಲ್ಲ, ಒಂದು ಜೀವನದಲ್ಲಿ ಗುರಿ ಇಲ್ಲ, ಏನಾದರೂ ಒಂದು ಸಾಧಿಸಬೇಕಂತ ಇಲ್ಲ. ಅದಕ್ಕೆ ಸರಿಯಾಗಿ ಅಪ್ಪ ಅಮ್ಮ ಮುದ್ದಿನಿಂದ ಬೆಳೆಸ್ತಾ ಇರ್ತಾರೆ, ನನ್ನ ಮಗ ನನ್ನ ಮಗ ನನ್ನ ಮಗ. ಆ ಮುದ್ದು ಮಾಡಿ ಮಾಡಿ ಆ ಮಗ ಅಷ್ಟೇ ತಿನ್ನೋದು ಮಲಗೋದು. ಒಂದು ಒಳ್ಳೆ AC ಇರ್ತದೆ, ರೂಮು, ಬೆಡ್ ಕೊಡ್ತಾರೆ ಅಪ್ಪ, ಅಷ್ಟೇ ಮುಗೀತು ಅವನ ಜೀವನ. ಇದು ಕುಂಭಕರ್ಣರ ಪರಿಸ್ಥಿತಿ. ಕುಂಭಕರ್ಣ ಹಾಗೆ ಮಾಡು. ಅವನನ್ನು ಕಷ್ಟಪಟ್ಟು ಎಬ್ಬಿಸಿದ್ರಂತೆ. ಎದ್ದು ಒಂದು ಯುದ್ಧ ಮಾಡಲಿಕ್ಕೆ ಬಂದ. ಮೊದಲು ಲಕ್ಷ್ಮಣನ ಜೊತೆಗೆ ಯುದ್ಧ ಮಾಡ್ತಾನೆ. ಮತ್ತೆ ಲಕ್ಷ್ಮಣನಿಗೂ ಕೂಡ ಆಗಲಿಲ್ಲ, ರಾಮನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ರಾಮ ಆ ಕುಂಭಕರ್ಣನನ್ನು ಅನಾಯಾಸವಾಗಿ ಆ ಕುಂಭಕರ್ಣನನ್ನು ಸಂಹಾರ ಮಾಡಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಸಾಗರಕ್ಕೆ ಬಿಸಾಡ್ತಾನೆ. ಹಾಗೇ ಅವ ಬಿದ್ದಿದ್ದ ಅಂತಾದರೆ ಅಲ್ಲಿ ಉಳಿದ ಕಪಿಗಳೆಲ್ಲ ಸಾಯ್ತಾ ಇದ್ರು. ಯಾಕಂದ್ರೆ ಅವನ ದೇಹ ಅಷ್ಟುಂಟು, ಅಷ್ಟು ಬೆಳೆಸಿದ್ದಾನೆ ದೇಹವನ್ನು. ಬುದ್ಧಿ ಬೆಳೆಯಲಿಲ್ಲ, ದೇಹ ಬೆಳೆಸಿದ್ದಾನೆ. ಕೆಲವರು ದೇಹವನ್ನು ಒಳ್ಳೆ ಬೆಳೆಸ್ತಾರೆ, ಬುದ್ಧಿ ತಲೆಯಲ್ಲಿ ಚೂರು ಇರುವುದಿಲ್ಲ. ಇದು ಬೆಳಿಬೇಕು. ಇದು ಸ್ವಲ್ಪ ಕಮ್ಮಿ ಇದ್ರೂ ತೊಂದರೆ ಇಲ್ಲ. ಇದು ದೇಹ ಬೆಳೆಯಲಿಲ್ಲದ ತೊಂದರೆ ಇಲ್ಲ, ಬುದ್ಧಿ ಒಳ್ಳೆ ಬೆಳೆದಿರಬೇಕು. ಇವಾಗ ಬುದ್ಧಿ ಒಂದಿಲ್ಲ, ದೇಹ ಒಂದು ಬೆಳೆದಿದೆ. ಅವ ಬಿದ್ದ ಅಂತಾದರೆ ಉಳಿದ ಕಪಿಗಳೆಲ್ಲ ಸಾಯ್ತಾ ಇದ್ರು. ಅಲ್ಲಿ ಉಳಿದ ಕಪಿಗಳು ಸಾಯಬಾರ್ದು ಎನ್ನುವ ಉದ್ದೇಶಕ್ಕೆ ಅವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನ ಕೈಯನ್ನು ಕಾಲನ್ನೆಲ್ಲ ಕತ್ತರಿಸಿ ಸಾಗರಕ್ಕೆ ಬಿಸಾಡ್ತಾನೆ. ಆಗ ಸಾಗರ ಉಕ್ಕೇರಿ ಬಂದಂತೆ. ಅಷ್ಟು ಅವನ ಕೈ ಆಗಿದ್ರೆ ಎಷ್ಟು ದಪ್ಪ ಇರಬೇಕು ಮಾರ್ರೆ, ಅಷ್ಟು ದಪ್ಪ ಇತ್ತು ಅವನು. ಕುಂಭಕರ್ಣನ ಸಂಹಾರ ನಡೀತದೆ. ಕುಂಭಕರ್ಣನ ಸಂಹಾರ ಆದಮೇಲೆ ರಾವಣನಿಗೆ ಪುನಃ ತಲೆ ಬಿಸಿ ಆಯ್ತು. ಅಲ್ಲಿ ಪುನಃ ಬೇರೆಯವರೆಲ್ಲ ಸಂಹಾರ ನಡೀತದೆ. ಮತ್ತು ಇಂದ್ರಜಿತ್ತು ಬಂದ, ಮಕರಾಕ್ಷಾದಿಗಳೆಲ್ಲ ಬರ್ತದೆ, ಅವರೆಲ್ಲ ಸಂಹಾರ ನಡೀತದೆ. ಇಂದ್ರಜಿತ್ತು ಬಂದ ಮೇಲೆ ಕೆಲವರು ಎದುರಲ್ಲೇ ಆಗೋದವರಿಗೆ ಹಿಂದಿನಿಂದ ಚೂರಿ ಹಾಕೋದು ಇದು ಇಂದ್ರಜಿತ್ತಿನ ಕೆಲಸ. ಈಗಲೂ ಇದ್ದಾವಲ್ಲ, ಎದುರಿಂದ ಮಾತಾಡೋದಿಲ್ಲ, ಹಿಂದಿನಿಂದ ನಮ್ಮ ಬಗ್ಗೆ ಮಾತಾಡ್ತಾರೆ, ಅವರೆಲ್ಲ ಇಂದ್ರಜಿತ್ತುಗಳಂತ. ಇಂದ್ರಜಿತ್ತು ಬರ್ತಾನೆ. ಯಾರಿಗೂ ಮರೆ ಮಾಚಿ ಯುದ್ಧ ಮಾಡಿ ಲಕ್ಷ್ಮಣನನ್ನು ತುಂಬ ಜನ ಮೂರ್ಛಿತಗೊಳಿಸ್ತಾರೆ. ಆದರೆ ಲಕ್ಷ್ಮಣನು ಕೂಡ ಮೂರ್ಛೆಗೊಳಗಾಗ್ತಾನೆ. ಆವಾಗ ಏನು ಮಾಡೋದೀಗ? ಗರುಡ ಹಿಂದೊಮ್ಮೆ ಎಲ್ಲ ದೇವತೆಗಳು ಅವತಾರ ಮಾಡುವಾಗ ಗರುಡ ನಾನು ಕೂಡ ನಿನ್ನ ಸೇವೆಗೋಸ್ಕರ ಬರ್ತೇನೆ ತ್ರೇತಾಯುಗದಲ್ಲಿ ಅಂತ ಹೇಳುವಾಗ ರಾಮ ಅಂತಾನೆ, ಒಮ್ಮೆ ಇಂದ್ರಜಿತ್ತು ನಾಗಾಸ್ತ್ರವನ್ನು ಪ್ರಯೋಗ ಮಾಡಿ ಎಲ್ಲರನ್ನು ಮೂರ್ಛಿತಗೊಳಿಸ್ತಾನೆ.
ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಕರಿತೇನೆ ಅಂತಾರೆ. ಈಗ ಎಲ್ಲರೂ ಕೂಡ ಮೂರ್ಛೆಗೊಳಗಾಗಿದ್ದಾರೆ. ಗರುಡರ ಹತ್ರ ಹೇಳಿದ, ಬಾ ಗರುಡ, ಎಲ್ಲರನ್ನು ಎಬ್ಬಿಸುವಂತ. ಗರುಡ ಬಂದು ಲಕ್ಷ್ಮಣನಿಗೆ, ರಾಮನಿಗೂ ಎಬ್ಬಿಸ್ಲಿಕ್ಕೆ ಬರ್ತದೆ, ಹನುಮಂತನಿಗೂ ಎಬ್ಬಿಸ್ಲಿಕ್ಕೆ ಬರ್ತದೆ, ಎಲ್ಲರಿಗೂ ಎಬ್ಬಿಸ್ಲಿಕ್ಕೆ ಬರ್ತದೆ. ಆದರೆ ಗರುಡನಿಗೊಂದು ಸೇವೆಗೆ ಅವಕಾಶ ಸಿಗಲಿ ಎಂಬ ಕಾರಣಕ್ಕೆ ರಾಮ ಏನು ಮಾಡಿದ ಕೇಳಿ ಎಬ್ಬಿಸಲಿಕ್ಕೆ ಹೋಗಲಿಲ್ಲ. ಗರುಡನನ್ನು ತರಿಸಿ ಗರುಡನ ಮೂಲಕ ಎಬ್ಬಿಸಿದ. ಎಲ್ಲ ಎಚ್ಚರಗೊಂಡ್ರು, ಕಪಿಗಳು ಲಕ್ಷ್ಮಣ ಎಲ್ಲ ಎಚ್ಚರಗೊಂಡ್ರು. ಮತ್ತೆ ಪುನಃ ಇವರೆಲ್ಲ ಸತ್ತೋಗಿದ್ದಾರೆ ಅಂದ್ಕೊಂಡ್ಬಿಟ್ರು. ಈಗ ಪುನಃ ಎಚ್ಚರಗೊಂಡ ಮೇಲೆ ಪುನಃ ಹೆದರಿಕೆ ಆಯಿತು. ನಾವು ಕೆಲವು ಅಂದ್ಕೊಂಡು ಬಿಡ್ತೇವೆ ಇನ್ನು ನಾವೇ ಗೆಲ್ಲುವುದಂತ. ಆದರೆ ಅವ ಗೆದ್ದಾಯ್ತಂದು ಅಂದ್ಕೊಂಡು ಬಿಟ್ಟ. ರಾವಣ ಇಂದ್ರಜಿತ್ ಎಲ್ಲ ಮೂರ್ಛೆಗೊಂಡ್ರಲ್ವಾ, ಗೆದ್ದಾಯ್ತಂದು ತಿಳ್ಕೊಂಡು ಬಿಟ್ಟ. ಏನು ಜನರ ಮಂಡೆಗೆ ನಾವು ಇಲ್ಲ ಸಲ್ಲದ್ದು ಖುಷಿ ಕೊಟ್ಟರೆ ಇನ್ನು ಎಲ್ಲ ಕಡೆಯಲ್ಲಿ ನಾವೇ ಗೆಲ್ಲುವುದು ಅಂದ್ಕೊಂಡು ಬಿಡ್ತಾರೆ. ಆಗೋದಿಲ್ಲ. ಮತ್ತೆ 3 ಕಡೆಯಲ್ಲಿ ಒಳ್ಳೆಯ ಪಕ್ಷವೇ ಬರ್ತದೆ. ಇವ ಎಂತಾಯಿತು, ಎದ್ರು ಪುನಃ ಇಂದ್ರಜಿತ್ ಯುದ್ಧಕ್ಕೆ ಬಂದ, ಪುನಃ ನಾಗಪಾಶವನ್ನು ಹಾಕಿದ, ಪುನಃ ಎಲ್ಲರೂ ಮೂರ್ಛೆಗೊಳಗಾದರು. ಇವಾಗೇನು ಮಾಡೋದು? ವಿಭೀಷಣ ಇಲ್ಲಿ ಮುಂದೆ ಏನು ನಡೀತದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಬೇರೆ ಪಕ್ಕದ ರಾಜ್ಯಕ್ಕೆ ಪಕ್ಕದ ಇದಕ್ಕೆ ಹೋಗಿದ್ದವ. ಅವನು ಬರುವಾಗ ಇದೆಲ್ಲ ಘಟನೆ ನಡೆದ. ಆದರೆ ವಿಭೀಷಣಿಗೆ ಏನಾಗಿರಲಿಲ್ಲ. ಅಲ್ಲಿ ಎಲ್ಲರಿಗೂ ಕೂಡ ನಾಗಪಾಶದಿಂದ ಬಂಧಿತರಾಗಿದ್ದರು. ಒಬ್ಬನಿಗೆ ಮಾತ್ರ ಆಗಲಿಲ್ಲ. ಯಾರಿಗೆ ಕೇಳಿದೆ? ಆಂಜನೇಯನಿಗೆ. ಅವ ಬಲವಂತನೇ. ಅವನಿಗೆ ಏನಾಗಲಿಲ್ಲ. ಸೀದಾ ವಿಭೀಷಣ ಜಾಂಬವಂತನಲ್ಲಿಗೆ ಹೋಗಿ ಕಣ್ಣಿಗೆ ನೀರು ಹಾಕಿದ. ಬದುಕಿದ್ಯಾ ಅಲ್ವಾ ಕೇಳಿದ ವಿಭೀಷಣ ಜಾಂಬವಂತನ ಹತ್ರ. ಆಗ ಅವನೊಂದು ಮಾತು ಹೇಳ್ತಾನೆ, ಊಚೆ ಪುನರ್ಜೀವತಿ ಕಿಂ ಹನುಮಾನ್ ಜೀವಾವ್ಯ ಸರ್ವೇಪಿ ಜೀವಮಾನೆ ತಸ್ಮಿನ್ ಹತೆ ನಿಹತ ಚೈವ ಸರ್ವ ಇತಿ ರೀತೇಸ್ಮಿಂತ್ಯವದತ್ಸ ಮಾರುತಿ. ಜಾಂಬವಂತ ಹೇಳಿದಾನೆ, ಹನುಮಂತ ಬದುಕಿದಾನ ಅಂತ ಕೇಳ್ತಾನೆ ವಿಭೀಷಣ ಹತ್ರ. ಹನುಮಂತ ಬದುಕಿದಾನ. ವಿಭೀಷಣ ಹೇಳ್ತಾರೆ, ಈಗ ನೀನು ಬದುಕಿದೆಯಲ್ಲ, ನನಗೆ ಹನುಮಂತನ ಕಥೆ ಯಾಕೆ ಕೇಳ್ತಾನೆ. ಆಗ ಜಾಂಬವಂತ ಹೇಳ್ತಾನೆ, ಪುಣ್ಯಾತ್ಮ, ಹನುಮ ಬದುಕಿದ್ರೆ ಉಂಟಲ್ವಾ ನಾವೆಲ್ಲ ಬದುಕಿದಂತೆ. ಒಂದು ವೇಳೆ ಹನುಮಂತನು ಮೂರ್ಛೆಗೊಳಗಾಗಿದ್ದ ಅಂತಾದರೆ ಖಂಡಿತ ಇವತ್ತು ನಮ್ಮದು ಕೂಡ ಚಿತೆಗೆ ಬೆಂಕಿಡಬೇಕು, ಗ್ಯಾರಂಟಿ ಇದು. ಹನುಮಂತ ಬದುಕಿದಾನ ಇಲ್ಲೋ ಮೊದಲು ಹೇಳು. ಹನುಮಂತ ಬದುಕಿದ ಅಂತಾದರೆ ನಾವು ಯಾರೂ ಕೂಡ ಸಾಯುವುದಿಲ್ಲ. ನಿಮ್ಮಲ್ಲೂ ಹಾಗೆ ಅಲ್ವಾ? ಉಸಿರಾಟ ಇರುವ ತನಕ, ಅಂದರೆ ವಾಯುದೇವರು ಇರುವ ತನಕ ನಾವು ಬದುಕ್ತೇವೆ. ಕಣ್ಣಿಲ್ಲದವನು ಸಾಧನೆ ಮಾಡಿದ್ದಾನೆ, ಕಾಲಿಲ್ಲದವನು ಸಾಧನೆ ಮಾಡಿದ್ದಾನೆ. ಉಸಿರಾಟ ನಿಂತವನು ಯಾರೂ ಕೂಡ ಸಾಧನೆ ಮಾಡಿದ್ದು ತೋರಲಿಲ್ಲ. ಆದ್ದರಿಂದ ವಾಯುದೇವರಿದ್ದರಂತೆ ಆದರೆ ಮಾತ್ರ ನಮ್ಮದು ಬಲ. ಇಷ್ಟೆಲ್ಲ ಮಾತಾಡಲಿಕ್ಕಾಗೋದು, ಇಷ್ಟೆಲ್ಲ ಕೇಳಲಿಕ್ಕಾಗೋದು, ಪರೀಕ್ಷೆಯಲ್ಲಿ ಒಳ್ಳೆ ಬರೀಲಿಕ್ಕಾಗೋದು, ಓದಲಿಕ್ಕಾಗೋದು ಯಾವಾಗ? ವಾಯುದೇವರಿದ್ದರೆ ಮಾತ್ರ. ಉಸಿರಾಟ ಇದ್ದರೆ, ಅದು ಉಸಿರಾಟಕ್ಕೆ ಅಭಿಮಾನಿ ವಾಯುದೇವರು ಹನುಮ, ಅವನಿದ್ದರೆ ಮಾತ್ರ, ಇಲ್ಲದಿದ್ದರೆ ಆಗೋದಿಲ್ಲ. ಆಗ ಅದಕ್ಕೆ ಜಾಂಬವಂತ ಕೇಳೋದು, ಹನುಮಂತ ಬದುಕಿದಾನಾ? ವಿಭೀಷಣ ಬದುಕಿದಾನಂದ. ಅಷ್ಟೊತ್ತಿಗೆ ಹನುಮನೇ ಬರ್ತಾನೆ, ನಾನು ಬದುಕಿದ್ದೇನೆ ಮಾರೆ, ಹೆದರಬೇಡ ಅಂತ, ನಾನು ಬದುಕಿದ್ದೇನೆ. ಹಾಗಾದರೆ ಒಂದು ಕೆಲಸ ಮಾಡಬೇಕೀಗ, ನೀನು ಹೋಗಿ ಸಂಜೀವಿನಿ ಪರ್ವತವನ್ನು ಅಂತ ಹೇಳ್ತಾನೆ. ಅಲ್ಲಿ ಔಷಧಿಗಳುಂಟು, ಅಲ್ಲಿ 4 ಔಷಧಿಗಳುಂಟು. ಯಾವುದೆಲ್ಲ ಕೇಳಿದೆ? ಒಂದು ಮೃತ ಸಂಜೀವಿನಿ, ಒಂದು ಸಂಧಾನಕರಣಿ, ಇನ್ನೊಂದು ಸವರ್ಣಕರಣಿ, ಇನ್ನೊಂದು ವಿಶಲ್ಯಕರಣಿ. ಈ 4 ಬಗೆಯಾದದ್ದು ಔಷಧಿಗಳು. ಇದು ಮೃತ ಸಂಜೀವಿನಿ ಸತ್ತವರನ್ನು ಬದುಕಿಸ್ತದೆ. ಇನ್ನು ಸಂಧಾನಕರಣಿ ಎನ್ನುವುದು ಯುದ್ಧ ಮಾಡುವಾಗ ಅಂಗಾಂಗಗಳು ಹೋಗಿರ್ತದಲ್ವಾ, ಆ ಅಂಗಾಂಗಗಳನ್ನು ಪುನಃ ವಾಪಸ್ಸು ಕೊಡ್ತದೆ ಸಂಧಾನಕರಣಿ ಎನ್ನುವುದು. ಸಂಧಾನಕರಣಿ ಎಂಬ ಔಷಧಿಯನ್ನು ಸ್ವೀಕಾರ ಮಾಡಿದರೆ ಅಂಗಾಂಗಗಳ ನ್ಯೂನತೆ ಇದ್ದರೆ ಆ ನ್ಯೂನತೆ ಎಲ್ಲ ಸರಿಯಾಗ್ತದೆ. ಇನ್ನು ಸವರ್ಣಕರಣಿ ಎನ್ನಿದ್ರೆ, ಈ ಗಾಯವಾಗಿ ನಮಗೆ ಏನಾದರೂ ಗಾಯವಾಗಿ ಅಲ್ಲಿ ಕಲೆಗಳೆಲ್ಲ ಉಳಿದಿರ್ತದೆ. ಈ ಔಷಧಿಯನ್ನು ಸ್ವೀಕಾರ ಮಾಡಿದರೆ ಆ ಕಲೆಯೆಲ್ಲ ಮಾಯವಾಗಿ ಹಿಂದಿನಂತೆ ನಮ್ಮ ದೇಹ ಆಗ್ತದೆ. ಇನ್ನು ವಿಶಲ್ಯಕರಣಿ, ಇದು ಏನಾಗ್ತದೆ ಕೇಳಿದರೆ, ಆಯುಧಗಳು ಚುಚ್ಚಿರ್ತದೆ, ಆ ಆಯುಧಗಳನ್ನು ತೆಗಿಲಿಕ್ಕೆ ಆಗ್ತದೆ. ಒಳಗೆ ಹೋಗಿದ್ದ ಆಯುಧಗಳನ್ನು ಈ ವಿಶಲ್ಯಕರಣಿ ಎಂಬ ಔಷಧಿಯಿಂದ ತೆಗಿಬೋದು. ಆ ರೀತಿಯ 4 ಔಷಧಿ ಅಲ್ಲಿ ಉಂಟು. ಸೀದಾ ಅದನ್ನು ಹೋಗಿತಾ. ಅದು ಎಷ್ಟು ಯೋಜನ ದೂರ ಉಂಟು ಗೊತ್ತುಂಟ? 50,000 ಯೋಜನ ದೂರ. ಇಲ್ಲೆಲ್ಲ ಸತ್ತಾಗಿದೆ ಈಗ. ಅದಕ್ಕೆ ಅವನಿಗೆ ವಾಯು ಅಂತ ಹೇಳೋದು.
ಸತ್ತಾಯಿತು. ಇವು 50,000 ಯೋಜನೆ ಹೋಗಲಿಕ್ಕೆ ಗಂಟೆಗಟ್ಟಲೆ ತಗೊಂಡು ಇಲ್ಲಿ ಮೂರ್ಛೆ ಅಲ್ಲ, ಕೋಮಾ ಸ್ಟೇಜಿಗೆ ಮತ್ತೆ ಹೇಳುವುದೇ ಇಲ್ಲ. ಈಗ ಮೂರ್ಛೆಗೆ ಒಳಗಾದದ್ದಷ್ಟೇ. ಈಗ ಎದ್ದಬೇಕು, ಎದ್ದು ಯುದ್ಧ ನಡಿಬೇಕೀಗ. ಕೂಡಲೇ ತತ್ಕ್ಷಣ ಹೋದಂತೆ. ಹೇಗೆ ಹೋದ ಗೊತ್ತಾ? ಪ್ರಾಕ್ ಪಂಚಾಶತ್ಸಹಸ್ರೈರ್ ವ್ಯವಹಿತ ಮಹಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌ ಶತನಿಧಿಮಧಿಕ ಪ್ರಾಣಲಂಕಾಮನೈಷೀ ಅದ್ರಾಕ್ಷೀತ್ ಉತ್ಪತಂ ತಂ ತತ ಉತ ಗಿರಿಮುತ್ಪಾಟಯಂ ತಂ ಗೃಹೀತ್ವಾ ಯಾಂತಂಖೇ ರಾಘವಾಂಘ್ರೌ ಪ್ರಣತಮಪಿ ತತ್ ಏಕಕ್ಷಣೇ ತ್ವಾಂ ಹಿ ಲೋಕಃ. 50,000 ಯೋಜನ ದೂರಕ್ಕೆ ವೇಗವಾಗಿ ಹೋದಂತೆ. ವೇಗವಾಗಿ ಹೋದಾಗ ಈ ಔಷಧಿಗಳೆಲ್ಲ ಹೆದರಿ ಅಲ್ಲಿಂದ ಕಣ್ಣಾಮುಚ್ಚಾಲಾಡಲಿಕ್ಕೆ ಶುರು ಮಾಡಿತು. ಅಲ್ಲಿ ಔಷಧಿಗಳೇ ಇಲ್ಲ, ಅಲ್ಲೇ ಇತ್ತು. ಹನುಮ ಬಂದನ್ನು ನೋಡಿ ಆಚೆ ಹೋಯಿತು. ಅದು ದೇವತೆಗಳು ಯಾಕೆ ಆಚೆ ಹೋದ್ರು ಕೇಳಿದರೆ ಹನುಮಂತನ ಸಾಮರ್ಥ್ಯ ಗೊತ್ತಾಗಬೇಕಂತ. ಈಗ ಇಲ್ಲದಿದ್ದರೆ ಹನುಮಂತ ಏನು ಮಾಡ್ತಿದ್ದ? ಮೃತ ಸಂಜೀವಿನಿ ಎನ್ನುವ ಔಷಧವನ್ನು ಮಾತ್ರ ತೆಗೆದುಕೊಂಡು ಬರ್ತಾ ಇದ್ದ. ಆ ಪರ್ವತದಲ್ಲೇ ಉಂಟದು ಆ ಔಷಧಿಗಳು. ಆದರೆ ಸತ್ತವರನ್ನು ಬದುಕಿಸುವ ಇದನ್ನು ಮಾತ್ರ ತೆಗೆದುಕೊಂಡು ಬರ್ತಾ ಇದ್ದ. ಈ ಕಪಿಗಳೆಲ್ಲ ಎಲ್ಲ ಔಷಧಿಗಳು ಹೋಯಿತು. ಅದಕ್ಕೆ ಏನು ಮಾಡಿದ ಕೇಳಿದರೆ ಆ ಪರ್ವತವನ್ನೇ ಕಿತ್ತು ತಂದ ಅಂತೆ. ಪರ್ವತವನ್ನೇ ಒಂದು ಕೈಯಲ್ಲಿ ಎತ್ತಿಕೊಂಡು ಬಂದಂತೆ. ರಾಮ 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 ಹೇಳ್ತಾ ಎತ್ಕೊಂಡು ಬಂದ. ಅದನ್ನು ಮಾತ್ರ ಯಾರು, ಇದು ಸುಳ್ಳಲ್ಲ, ಎಲ್ಲ ನೋಡ್ತಾ ಇದ್ದಾರಂತೆ. ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಎಲ್ಲ ವ್ಯವಹಿತ ಯೋಜನೆ ಯಾವತ್ ಸಂಜೀವನಾದ್ಯೋ ಶತನಿಧಿಗೆ ಪ್ರಾಣಲಂಕ ಅದ್ರಾಕ್ಷಿ ಉತ್ಪತಂತಂ ತತ ಉದಗಿರಿಮುತ್ ಪಾಠಯಂತಂ ಗೃಹೀತ್ವ. ಅದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ, ದೇವತೆಗಳೆಲ್ಲ. ಬಂದು ಏನು ಮಾಡಿದ ಗೊತ್ತಾ? ಮೊದಲು ಔಷಧಿ ಬಂದ ತಕ್ಷಣ ಸೀದಾ ನಾವು ಮೊದಲೇ ಅದನ್ನು ಸ್ವೀಕಾರ ಮಾಡಬಾರ್ದು. ಏನು ಮಾಡಿದ ಗೊತ್ತುಂಟ? ಮೊದಲು ರಾಮನ ಪಾದದ ಮುಂದೆ ಇಟ್ಟಂತೆ. ಇಟ್ಟು ರಾಮನಿಗೆ ನಮಸ್ಕಾರ ಮಾಡಿದ. ಯಾಂತಂಕೆ ರಾಘವಾಂಘ್ರೌ. ಜ್ವರ ಬರ್ತದೆ, ಔಷಧಿಯನ್ನು ತಗೊಳ್ತೇವೆ, ಸೀದಾ ನಾವು ಔಷಧಿಯನ್ನು ತಗೊಂಡು ಬಿಡ್ತೇವೆ. ಕೆಲವೊಮ್ಮೆ ಕಾಯಿಲೆಗಳು ಪರಿಹಾರ ಆಗ್ತದಿಲ್ಲೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ಅದಕ್ಕೊಂದು ಹನುಮಂತ ಸಂದೇಶ ಕೊಟ್ಟಿದ್ದಾನೆ. ನೀವು ಔಷಧಿ ತಗೊಳ್ಳುವವರಲ್ಲ. ಯಾವ ಔಷಧಿ? ಇಂಗ್ಲೀಷ್ ಔಷಧಿ. ಅದು ತಗೊಂಡ್ರೆ ಸೈಡ್ ಎಫೆಕ್ಟ್ ತುಂಬ ಉಂಟು. ನಮಗೆ ಆಯುರ್ವೇದ ಔಷಧಿ ಆಗೋದಿಲ್ಲ. ಯಾಕಂದರೆ ನಮಗೆ ಕೂಡಲೇ ಆಗಬೇಕು. ಜ್ವರ ಬಂದ ತಕ್ಷಣ ನಾಳೆನೇ ಜ್ವರ ಪರಿಹಾರವೇ. 4 ದಿವಸ ಕಾಯಲಿಕ್ಕೆ ನಮಗೆ ಪುರುಸೋತಿಲ್ಲ. ಯಾಕಂದರೆ 2ನೇ ದಿವಸ ಟಿ ವಿ ನೋಡಬೇಕಲ್ಲ, ನೋಡಬೇಕು, ಮೊಬೈಲ್ ನೋಡಬೇಕು. ಇದಕ್ಕೋಸ್ಕರ ಬೇರೆ ದೇವಸ್ಥಾನಕ್ಕೆ ಬರಬೇಕು, ಓದ್ಲಿಕ್ಕುಂಟಂತಲ್ಲ, ಟಿ ವಿ ನೋಡಬೇಕು, ಮೊಬೈಲ್, ಇದಕ್ಕೆ ಪುರುಸೋತಿಲ್ಲ ನಮಗೆ. ಅದಕ್ಕೆ ಏನು ಇಂಗ್ಲೀಷ್ ಔಷಧಿ ತಗೊಳ್ಳೋದು. ಆ ಇಂಗ್ಲೀಷ್ ಔಷಧಿ ಏನು? ಸೈಡ್ ಎಫೆಕ್ಟ್. ಅದು ತಗೊಂಡ್ಮೇಲೆ ಇನ್ನೊಂದು ಏನಾದರೂ ರೋಗ ಕಾರಣ ಆಗ್ತದೆ. ನಮಗೆ ಆಯುರ್ವೇದ ಔಷಧಿ ಆಗೋದೇ ಇಲ್ಲ. ಹಾಗಾದರೆ ಸೈಡ್ ಎಫೆಕ್ಟ್ ಆಗಬಾರ್ದು. ಇಂಗ್ಲೀಷ್ ಔಷಧಿ ತಗೊಂಡಿಂದ ಸೈಡ್ ಎಫೆಕ್ಟ್ ಆಗಬಾರ್ದಲ್ವಾ? ಮೊದಲು ಔಷಧಿಯನ್ನು ತಗೊಂಡ ಮೇಲೆ ತಕ್ಷಣ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಮತ್ತೆ ಆ ಔಷಧಿಯನ್ನು ಸ್ವೀಕಾರ ಮಾಡಿ. ಹನುಮ ತಂದ, ರಾಮನ ಕಾಲಿಗೆ ಅರ್ಪಿಸಿದ. ಅದರ ಗಾಳಿಯಿಂದ ಎಲ್ಲ ಕಪಿಗಳು ಕೂಡ ಬದುಕಿದ್ರು. ಯಾರಿಗೂ ಮತ್ತೆ ಸೈಡ್ ಎಫೆಕ್ಟ್ ಆಗಲಿಲ್ಲ. ನೋಡಿ, ನಮಗೂ ನಿಮಗೂ ಜೀವನದಲ್ಲಿ ಇಂಗ್ಲೀಷ್ ಔಷಧಿ ತಗೊಂಡಿದ್ದ ಸೈಡ್ ಎಫೆಕ್ಟ್ ಆಗಬಾರ್ದಲ್ವಾ? ಹಾಗಾದರೆ ಆ ಔಷಧಿಯನ್ನು ತಂದ ತಕ್ಷಣ ದೇವರ ಮುಂದೆ ಇಡುವ, ಮತ್ತೆ ಆ ಔಷಧಿಯನ್ನು ಸ್ವೀಕಾರ ಮಾಡುವ, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಹನುಮಂತ ತಂದ, ಎಲ್ಲ ಕಪಿಗಳು ಬದುಕಿದ್ರು. ಕೆಲಸ ಆದಮೇಲೆ ಒಂದು ಸ್ವಲ್ಪ ನಾವೆಲ್ಲ ಕೆಲಸ ಆದಮೇಲೆ ಇದ್ದರೆ ಇರಲಿ, ಬಿಟ್ಟರೆ ಬಿಡಲಿ, ಮತ್ತೆ ಅದರ ಸುದ್ದಿಗೆ ಹೋಗುವುದಿಲ್ಲ. ಹನುಮಂತನು ಸ್ವಲ್ಪ ಹಾಗೆ ಮಾಡಿದ, ಆದರೆ ಕರೆಕ್ಟ್ ಮಾಡಿದ ಮಾತು. ವಾಪಸ್ ಅಲ್ಲಿಗೆ ಹೋಗಿ ಇಡಲಿಕ್ಕೆ ಅವನಿಗೆ ಉದಾಸೀನ ಆಯಿತು. ಪುನಃ ಅಷ್ಟು ದೂರ ಹೋಗಿ ಪುನಃ ಸಂಜೀವಿನಿ ಪರ್ವತ ಇಟ್ಟರೆ ಪುನಃ ಟೈಮ್ ವೇಸ್ಟ್, ಸಮಯ ವ್ಯರ್ಥ ಆಗ್ತದೆ. ನಮಗೆ ಸಮಯ ನಾವು ವ್ಯರ್ಥ ಮಾಡ್ತಾನೆ ಇರ್ತೇವೆ. ಹನುಮಂತ ಹಾಗಲ್ಲ. ಅದಕ್ಕೆ ಯೋಚನೆ ಮಾಡಿದ, ಇಲ್ಲಿಂದ ನಿಂತ್ಕೊಂಡು ಬಿಸಾಡಿದರೆ ಅದು ಅಲ್ಲಿಗೆ ಹೋಗಿ ನಿಲ್ಲಬೇಕು. ಎಂಥ ವಿದ್ಯೆ ನೋಡಿ, ಹಿಂದಿನ ಕಾಲದ ವಿದ್ಯೆ ನೋಡಿ. ನಮಗೆ ಹತ್ತಿರದಲ್ಲಿ ಬಿಸಾಡಲಿಕ್ಕೆ ಅದು ಅಲ್ಲಿ ಹೋಗಿ ನಿಲ್ತದೆಲ್ಲೋ ಗೊತ್ತಿಲ್ಲ. ಅವನ ವಿದ್ಯೆ ನೋಡಿ, ಈ ನಿಂತುಕೊಂಡಲ್ಲೇ ಬಿಸಾಡಿದ ವಾಪಸ್. ಅದು ಅಲ್ಲಿಗೆ ಹೋಗಿ ನಿಂತಿದಂತೆ. ಅಜ್ಜಿ ಕಥೆ ಎಲ್ಲ ಇದು ನಿಜವಾದ ಕತೆ. ಈಗೆಲ್ಲ ಮಾತಾಡ್ತಿದ್ದಾರಲ್ಲ ಟಿ ವಿಯಲ್ಲಿ, ರಾಮಾಯಣ ನಡೆದಿದ್ದ ಅಜ್ಜಿ ಕತೆ, ಆ ಕತೆ, ಈ ಕತೆ ಎಲ್ಲ ಅವರಿಗೆ ಬರ್ತದೆ. ಈಗ ರಾಮ ಮಂದಿರ ನಿರ್ಮಾಣ ಆಗುವಾಗ ಅಜ್ಜಿ ಕತೆ, ಆ ಕತೆ, ಇಂಥವರೆಲ್ಲ ಕೆಲವರೆಲ್ಲ ಮಾತಾಡುವರು. ಅವರೆಲ್ಲ ಯಾವುದು ರಾಜ್ಯಕ್ಕೆ ಶಾಸಕರು ಬೇರೆ.
ಎಂಥ ದುರವಸ್ಥೆ ನಮ್ಮದು. ಇದನ್ನು ಕೇಳಿ ಯಾರು ಸುಮ್ಮನೆ ಇರ್ತಾರೆ, ಯಾರು ಮಾತಾಡುವವರಿಲ್ಲ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಅಂದ ಒಬ್ಬ ಪುಣ್ಯಾತ್ಮ, ಮೋದಿ ಯೋಗಿ ಹೋಗಲಿ ರಾಮ ಮಂದಿರ ನಾವು ಬೀಳಿಸ್ತೇವೆ ಅಂತ. ಎಲ್ಲ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು, ಯಾರು ಮಾತಾಡುವವರಿಲ್ಲ. ಇಂಥ ಒಂದು ದುರವಸ್ಥೆ ನಮ್ಮ ದೇಶದ್ದು. ಅದೇ ಬೇರೆ ದೇಶಕ್ಕೆ ಹೋಗಿ ಹೀಗೆ ಹೇಳಿ ನೋಡುವ, ಮೋದಿ ಯೋಗಿ ಹೋದರೆ ರಾಮ ಮಂದಿರ ಬೀಳಿಸ್ತೇವೆ ಅಂತ ರೆಡಿಯಾಗಿದ್ದಾರೆ. ಈಗನೇ ರೆಡಿಯಾಗಿದ್ದಾರೆ. ಇದನ್ನು ಪೇಜಾರ ಶ್ರೀಗಳು ಸುವರ್ಣ ನ್ಯೂಸ್ನಲ್ಲೂ ಕೂಡ ಇದೇ ಸಂದೇಶವನ್ನು ನೀಡಿದರು. ಯಾಕೆ ಯಾರು ಮಾತಾಡುವುದಿಲ್ಲ? ಅದೇ ಹಿಂದೂಗಳು ಏನಾದರೂ ಮಾತಾಡಿದರೆ ತೆಗೆದು ಒಳಗಾಗ್ತೀರಿ, ಬೇರೆಯವರು ಮಾತಾಡಿದರೆ ಅವರಿಗೆ ಯಾವ ಶಿಕ್ಷೆ ಕೊಡಲಿಕ್ಕೆ ನಿಮಗೆ ಅಧಿಕ ಧೈರ್ಯ ಇಲ್ವ ಅಂತ ಟಿ ವಿಯಲ್ಲೇ ಕೇಳಿದ್ರು ಅವರು. ಅಜ್ಜಿ ಕಥೆ ಎಲ್ಲ ರಾಮಾಯಣ ನಡೆದಿದೆ. ರಾಮಾಯಣದ ಕಥೆಯನ್ನು ಇವತ್ತು ಓದಿದರೆ ಎಷ್ಟೋ ಜನದ ತೊಂದರೆ ಪರಿಹಾರ ಆಗಿದೆ. ಸುಂದರಕಾಂಡವನ್ನು ಓದಿದರೆ ಎಷ್ಟೋ ಜನರ ಸಮಸ್ಯೆ ಪರಿಹಾರ ಆಗಿದೆ. ಈಗ ನಿಂತುಕೊಂಡಲ್ಲೇ ಆ ಸಂಜೀವಿನಿ ಪರ್ವತವನ್ನು ಬಿಸಾಡಿದಂತೆ ಅದು ಅಲ್ಲಿಗೆ ಹೋಗಿ ನಿಂತಿತು. ಅಲ್ಲಿಗೆ ಎಲ್ಲಿಂದ ಕಿತ್ತಿದ್ದ ಅಲ್ಲಿಗೆ ಹೋಗಿ ನಿಂತಿತು. ನಮ ಕೌಶಲಾಯ ಅಂತ ಹೇಳ್ತಾರೆ ನಾರಾಯಣ. ಎಂಥ ಒಂದು ಬುದ್ಧಿವಂತಿಗೆ, ಎಂಥ ಕುಶಲತೆ ಬಾರಿ ನಿಂದು. ಎಲ್ಲಿಂದ ಕಿತ್ತಿದ್ಯೋ ಅಲ್ಲಿಗೆ ಹೋಗಿ ನಿಂತಿತಲ್ವಾ ಅಂತ. ಇದೇ ರೀತಿಯಾಗಿ ಇದು ಹನುಮಂತನ ಕುಶಲತೆ. ಇದಕ್ಕಿಂತ ಜಾಸ್ತಿ ಕುಶಲತೆ ನಮ್ಮ ದೇವರದ್ದು, ರಾಮದೇವರದ್ದು. ಇದೇ ರೀತಿಯಾಗಿ ದೇವರು ನಮಗೂ ಕೂಡ ಮಾಡ್ತಾನೆ. ಜನ್ಮ ಜನ್ಮಾಂತರ ನಾವು ಏನು ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಯಾವ ಕಾಲಕ್ಕೆ ಯಾವ ಸೆಕೆಂಡಿಗೆ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿಸ್ತಾನೆ ನೋಡಿ ದೇವರು. ನಾವು ನಮ್ಮದೇ ಬುದ್ಧಿವಂತಿಕೆ ಅಂತ ಅಂದುಕೊಂಡು ಬಿಡ್ತೇವೆ, ನಮ್ಮದು ಏನಿಲ್ಲ. ನೋಡಿ, ನಾವೇ ಯೋಚನೆ ಮಾಡೋಣ, ನಮ್ಮ ದೇಹವನ್ನು ನಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗ್ತದಾ? ನಮ್ಮ ದೇಹವನ್ನು ನಮ್ಮಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗ್ತದಾ? ನಮ್ಮ ದೇಹವನ್ನೇ ನಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ನಮ್ಮ ದೇಹವನ್ನು ನಾವೇ ರಕ್ಷಣೆ ಮಾಡಿಕೊಳ್ತೇವಂತಿದ್ರೆ ಯಾರಿಗಾದರೂ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ ಉಂಟಾ? ಯಾರಿಗಾದರೂ BP ಲೋ ಆಗಿ ಸಾಯಲಿಕ್ಕೆ ಸಾಧ್ಯ ಉಂಟಾ? ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯ ಉಂಟಾ? ನಮ್ಮ ದೇಹವನ್ನು ನಮಗೇ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಾವಂತ ಹೇಗೆ ಹೇಳೋದು? ಎಲ್ಲವೂ ಕೂಡ ದೇವರು, ನಮ್ಮದು ಏನಿಲ್ಲ ಇಲ್ಲಿ. ಈ ದೇಹವು ಕೂಡ ನಮ್ಮ ಅಧೀನ ಅಲ್ಲ. ನಮ್ಮದೇ ಯಾರಿಗಾದ್ರೂ ಇಷ್ಟ ಉಂಟಾ ರೀ? ಜ್ವರ ಬರುವುದಾಗಲಿ ಕ್ಯಾನ್ಸರ್ ಬರುವುದಾಗಲಿ ಯಾರಿಗಾದ್ರೂ ಇಷ್ಟ ಉಂಟಾ? ನಮ್ಮದೇ ದೇಹ ಅಲ್ವಾ? ನಮ್ಮದೇ ದೇಹಕ್ಕೆ ಕ್ಯಾನ್ಸರ್ ಬರುವುದಲ್ವಾ? ಅದು ಬಾರದಂತೆ ಮಾಡ್ಬೋದಲ್ಲ? ಆಗೋದಿಲ್ಲ. ಅದಕ್ಕೆ ಯಾರಿಗೆ ಶರಣಾಗಬೇಕು? ದೇವರಿಗೆ ಶರಣಾಗಬೇಕು. ನಮ ಕೌಶಲಾಯ. ದೇವರು ಕರೆಕ್ಟಾಗಿ ವ್ಯವಸ್ಥೆ ಮಾಡ್ತಾನೆ, ಸರಿಯಾಗಿ ವ್ಯವಸ್ಥೆ ಮಾಡ್ತಾನೆ. ಯಾವ ಯಾವ ಕಾಲಕ್ಕೆ ಏನೇನಾಗಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾನೆ. ಹನುಮಂತನ ಕೌಶಲಕ್ಕಿಂತ ನಮ್ಮ ದೇವರ ಕೌಶಲ ದೊಡ್ಡದು. ಇದಕ್ಕೆ ಒಂದು ನಿದರ್ಶನ. ಈ ಸೆಕೆಂಡಿಗೆ ಇವತ್ತು 6:50ಕ್ಕೆ ರಾಮಾಯಣದ ಪ್ರವಚನವನ್ನು ನಾನು ಹೇಳಬೇಕು. ನೀವು ರಾಮಾಯಣದ ಪ್ರವಚನದ ಈ ಭಾಗವನ್ನು ಕೇಳಬೇಕು. ಇದರಿಂದ ಪುಣ್ಯ ಸಂಪಾದನೆ ಆಗಬೇಕು. ಇದೆಲ್ಲ ದೇವರದೊಂದು ವ್ಯವಸ್ಥೆ. ಅಲ್ಲ ಹೇಳ್ಬೋದು, ನಾವು ಬಂದ್ವಿ ಪುಣ್ಯ ಸಂಪಾದನೆ ಆಯಿತು. ನಿಮಗೆ ಬರಲಿಕ್ಕೆ ಮನಸ್ಸಾಗಬೇಕಲ್ವಾ? ನೀವು ಬಂದು ರಾಮಾಯಣ ಪ್ರವಚನ ಕೇಳಲಿಕ್ಕೆ ನಿಮಗೆ ಮನಸ್ಸಾಗಬೇಕಲ್ವಾ? ಇದು ಮಾಡೋದು ದೇವರು, ಇದು ದೇವರು ಮಾಡಿಸೋದು. ಇದು ಹಿಂದಿನ ಜನ್ಮದ ಪುಣ್ಯಕ್ಕೆ ಅನುಗುಣವಾಗಿ ದೇವರೆಲ್ಲ ಮಾಡಿಸ್ತಾನೆ. ಆದ್ದರಿಂದ ಹನುಮಂತ ಅಲ್ಲಿಂದನೇ ಬಿಸಾಡಿದ, ಅದು ಅಲ್ಲಿ ಹೋಗಿ ನಿಂತಿತು. ಪುನಃ ಇಂದ್ರಜಿತ್ ಯುದ್ಧಕ್ಕೆ ಬರ್ತಾನೆ. ಪುನಃ ಇಂದ್ರಜಿತಿಗೆ ಟೆನ್ಷನ್ ಆಯಿತು. ಅಯ್ಯೋ, ಪುನಃ ಬದುಕಿದ್ರೆ ಇವರು ಅಂತ ಟೆನ್ಷನ್ ಆಯಿತು. ಇದರಿಂದನೇ ಗೊತ್ತಾಗ್ತದೆ, ಧರ್ಮ ಮಾಡಿದರೆ ಎಂದೂ ಕೂಡ ನಾವು ಹಾಳಾಗುವುದಿಲ್ಲ. ಅಧರ್ಮಕ್ಕೆ ಎಂದೂ ಜಯ ಇಲ್ಲ, ಧರ್ಮಕ್ಕೆ ಎಂದೂ ಸೋಲಿಲ್ಲ. ನೀವು ಧರ್ಮ ಮಾರ್ಗದಲ್ಲಿದ್ರಂತಾದ್ರೆ ನಿಮಗೆ ಜಯ ಖಂಡಿತ. ಇಂದ್ರಜಿತ್ ಪುನಃ ಯುದ್ಧಕ್ಕೆ ಬಂದ. ಲಕ್ಷ್ಮಣನ ಮೂಲಕ ಅವನನ್ನು ಸಂಹಾರ ಮಾಡಿಸಿದ ರಾಮ. ಇಂದ್ರಜಿತ್ತಿನ ಸಂಹಾರ ನಡೆಯಿತು. ರಾವಣ ಯುದ್ಧಕ್ಕೆ ಬಂದ. ವಜ್ರಸದರು ಭಾರಿ ಯುದ್ಧ ನಡೆಯಿತು. ರಾವಣರ ಯುದ್ಧ ಹೇಗಿತ್ತು? ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ರಾವಣಯೋರ್ಯುದ್ಧಂ ರಾವಣಯೋರಿವ. ಗಗನಕ್ಕೆ ಹೋಲಿಕೆ ಆಗುವಂಥ ವ್ಯಕ್ತಿಯನ್ನು ಇನ್ನೊಂದು ಹೇಳಿದರೆ, ಗಗನಕ್ಕೆ ಹೋಲಿಕೆ ಆಗುವಂಥ ವ್ಯಕ್ತಿ ಒಂದು ವಸ್ತು ಇನ್ನೊಂದು ಇಲ್ಲವೇ ಇಲ್ಲ. ಸಾಗರಕ್ಕೆ ಸದೃಶವಾದಂಥ ಇನ್ನೊಂದು ಸಾಗರವನ್ನು ತೋರಿಸಿ ಹೇಳಿದರೆ, ಸಾಗರಕ್ಕೆ ಸದೃಶ ಸಾಗರವೇ. ಸಾಗರಕ್ಕೆ ಸದೃಶವಾದ ಸಾಗರ ಇನ್ನೊಂದಿಲ್ಲ.
ರಾಮ ರಾವಣರ ಯುದ್ಧ ಹೇಗಿತ್ತು ಕೇಳಿದರೆ, ರಾಮ ರಾವಣರ ಯುದ್ಧ ರಾಮ ರಾವಣರಂತೆ ಇತ್ತು. ರಾಮ ರಾವಣರ ಯುದ್ಧ ಹೇಗಿತ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೋರಾಗಿ ಸೊಗಸಾಗಿತ್ತದು. ಅಂತ ಘೋರವಾದ ಯುದ್ಧ ನಡೆಯಿತು. ಹನುಮ ವಜ್ರಕ್ಕೆ ಸದೃಶವಾದ ಬಾಣದಿಂದ ರಾವಣನನ್ನು ರಾಮ ಸಂಹಾರ ಮಾಡಿದ. ರಾಮ ಸಂಹಾರ ಮಾಡಿದ ಮೇಲೆ ಬ್ರಹ್ಮದೇವರು ರಾಮನನ್ನು ಸ್ತೋತ್ರ ಮಾಡಿದರು. ರುದ್ರದೇವರು ಬಂದಂತೆ, ಯುದ್ಧ ಮಾಡಲಿಕ್ಕೆ ಬಂದಂತೆ ರಾವಣನ ಜೊತೆಗೆ. ಯಾಕೆ ನನ್ನ ಭಕ್ತನನ್ನು ಕೊಂದಿ ಅಂತ. ಅದಕ್ಕೆ ರಾಮ ಬಾಣ ಹಿಡ್ಕೊಂಡಂತೆ ರುದ್ರದೇವರು ನಡಗಿ ಹೋದಂತೆ. ರುದ್ರದೇವರು ಪ್ರಾರ್ಥನೆ ಮಾಡಿ ವಾಪಸ್ಸು. ರುದ್ರದೇವರು ಯಾಕೆ ಬಂದದ್ದು ಕೇಳಿದರೆ, ರಾಮನ ಸಾಮರ್ಥ್ಯ ಗೊತ್ತಾಗಲಿ ಅಂತ, ಬೇರೆ ಯಾವ ಉದ್ದೇಶದಿಂದ ಅಲ್ಲ. ರುದ್ರದೇವರು ಕೈ ಮುಗಿದು ವಾಪಸ್ ಹೋದರು. ವಾಪಸ್ ಹೋದ್ಮೇಲೆ ವಿಭೀಷಣಿಗೆ ಪಟ್ಟಾಭಿಷೇಕ ಆಯಿತು. ಇಲ್ಲಿ ಭರತ, 1 ಸೆಕೆಂಡು ಲೇಟಾದರೂ ನಾನು ಬೆಂಕಿಗೆ ಹಾರ್ತೇನೆ, 1 ಸೆಕೆಂಡು ಲೇಟಾದರೂ ನೀನು ಬರುವುದು ಲೇಟಾದರೂ ಬೆಂಕಿಗೆ ಹಾರ್ತೇನೆ. ನಮ್ಮದು ನಿಮ್ಮದು ಸ್ವಲ್ಪ ವ್ಯತ್ಯಾಸ. ಅಣ್ಣ ಬರಲಿಲ್ಲ ನಮಗೆ ಖುಷಿ ಪಡ್ಬೋದು. ಅದೇ ಭರತ ಅಂತವಲ್ಲ, ಅಣ್ಣನ ಮೇಲೆ ಭಾರಿ ಪ್ರೀತಿ. ಈಗಿನ ಕಾಲದ ಅಣ್ಣ ತಮ್ಮನ ಸ್ವಲ್ಪ ವ್ಯತ್ಯಾಸ. ಅಣ್ಣನ ಕಂಡ್ರೆ ದ್ವೇಷ ಮಾಡ್ತಾರೆ, ಅದು ಪ್ರಶ್ನೆ ಬೇರೆ. ಅವನಿಗೆ ಅಣ್ಣನ ಮೇಲೆ ಭಾರಿ ಪ್ರೀತಿ ಅವನಿಗೆ. ಈಗ ಹನುಮಂತನ ಹತ್ರ ಹೇಳ್ತಾನೆ ರಾಮ, ಮೊದಲು ಅಲ್ಲಿಗೆ ಹೋಗು ಮಾರೆ, ಆ ವಿಭೀಷಣ ಬೆಂಕಿಗೆ ಹಾರಲಿಕ್ಕಿದ್ದಾನೆ, ಮೊದಲು ಅಲ್ಲಿಗೆ ಹೋಗು, ಮೊದಲು ತಡಿ ಅಂತ ಹೇಳ್ತಾನೆ. ಹನುಮಂತ ವೇಗವಾಗಿ ಬಂದ. ಬೆಂಕಿಗೆ ಎಲ್ಲ ರೆಡಿಯಾಗಿದೆ, ಬೆಂಕಿಗೆ ಹಾರಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಸ್ವಲ್ಪ ತಡ್ಕೊ ಮಾರೆ, ಬರ್ತಾನೆ ಅಣ್ಣ ಬರ್ತಾ ಇದ್ದಾನೆ, ಸ್ವಲ್ಪ ಕೆಲಸ ಲೇಟ್ ಆಯ್ತಲ್ಲಿ, ಬರ್ತಾ ಇದ್ದಾರೆ ಹೇಳ್ತಾನೆ. ಆಯಿತು ಅಂತಾನೆ. ರಾಮ ಬಂದ. ರಾಮನಿಗೆ ಭವ್ಯವಾದ ಪುರಪ್ರವೇಶ ಆಯಿತು. ಪುರಪ್ರವೇಶ ಆಯಿತು. ರಾಮನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ಲಕ್ಷ್ಮಣ ನೀನು ಯುವರಾಜನಾಗು ಅಂದ. ಸುತರಾಮ್ ಬೇಡ ಅಂತ ಲಕ್ಷ್ಮಣ, ನನಗೆ ಬೇಡವೇ ಬೇಡ, ನನಗೆ ಯುವರಾಜ ಪಟ್ಟವೇ ಬೇಡ. ನಾವು ಕಾಯ್ತಾ ಇರ್ತೇವೆ ನಮಗೆ ಯಾವಾಗ ಪೋಸ್ಟ್ ಕೊಡ್ತಾರೆ ಅಂತ, ದೊಡ್ಡ ಪೋಸ್ಟಾಗಿ ಹಾಕ್ತಾರೆ ನಾವು ಕಾಯ್ತಾ ಇರ್ತೀವಿ. ಲಕ್ಷ್ಮಣ ಅಂತವಲ್ಲ ನೋಡಿ, ನಮಗೊಂದು ದೊಡ್ಡ ಪೋಸ್ಟ್ ಸಿಕ್ಕಿದಾಗ ನಮ್ಮಲ್ಲಿ ಆ ಕ್ವಾಲಿಫಿಕೇಷನ್ ಇಲ್ಲದಿದ್ದರೂ ತೊಂದರೆ ಇಲ್ಲ, ನಮಗೆ ದೊಡ್ಡ ಪೋಸ್ಟ್ ಬೇಕಷ್ಟೆ. ಆ ಕ್ವಾಲಿಫಿಕೇಷನೇ ಬೇಕಂತ ಇಲ್ಲ. ಈಗ ಇಷ್ಟು ಓದಿರ್ಬೇಕಂತನಿಲ್ಲ, ಒಟ್ಟು ಯಾರು ಬೇಕಾದರೂ ಮುಖ್ಯಮಂತ್ರಿ, ಯಾರು ಬೇಕಾದರೂ ರಾಷ್ಟ್ರಪತಿ, ಯಾರು ಬೇಕಾದರೂ ಪ್ರಧಾನಮಂತ್ರಿ. ಲಕ್ಷ್ಮಣ ಆಗಲ್ಲ, ನನಗೆ ಯುವರಾಜ ಪಟ್ಟ ಕ್ವಾಲಿಫಿಕೇಷನ್ ಉಂಟು ಇವನ ಹತ್ರ, ಅದು ಬೇಡ ಹೇಳ್ತಾನೆ ಲಕ್ಷ್ಮಣ, ನಂಗೆ ಬೇಡ. ಆಯ್ತು ಹೇಳ್ತಾನೆ ಲಕ್ಷ್ಮಣ. ಮತ್ತೆ ಭರತನಿಗೆ ಕೊಡ್ತಾನೆ. ಭರತ ಅಣ್ಣನ ಆಜ್ಞೆ ಅಂತ ಯುವರಾಜ ಪಟ್ಟವನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ಹನುಮಂತ ಒಂದು ಪ್ರಾರ್ಥನೆ ರಾಮನಲ್ಲಿ, ನಿಂಗೆ ಏನು ಬೇಕು ಹನುಮಂತ ಅಂತ ಕೇಳ್ತಾನೆ. ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ್ಯ ಚಲೈಕ ಭಕ್ತಿ ಸಜೀವಮಾನೋ ನ ಪರಂ ಕಥಂಚಿತ್ ತಜ್ಜೀವನಂ ಮೇ ಸ್ವಧಿಕಂ ಸಮಸ್ತಾತ್. ನಿನ್ನ ಕತೆ ಕೇಳಿದ್ರೆ ಉಂಟಲ್ವಾ, ಈಗ ರಾಮನ ಕತೆ ಕೇಳ್ತಾ ಇದ್ದೇವಲ್ವ ನಾವು ನೀವು, ಈ ಕತೆ ಕೇಳೋದ್ರಿಂದ ತುಂಬ ಪುಣ್ಯ ಉಂಟು. ಯಾರು ನಿನ್ನ ಕಥೆಯನ್ನು ಕೇಳ್ತಾರೆ, ಶ್ರವಣ ಮಾಡ್ತಾರೆ, ಯಾರು ಅದನ್ನು ಪುನಃ ಮನೆಗೆ ಹೋಗಿ ಮೆಲುಕು ಹಾಕ್ತಾರೆ, ಅಂದರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದಲ್ಲ, ಮನೆಗೆ ಹೋಗಿ ಆಚಾರ್ಯ ಯಾವ ಕಥೆಯನ್ನು ಹೇಳಿದ್ರಿಂದ ಮೆಲುಕು ಹಾಕಬೇಕು. ಯಾರು ಮನನ ಮಾಡ್ತಾರೆ, ಯಾರು ನಿನ್ನನ್ನು ತುಂಬ ಪ್ರೀತಿಸ್ತಾರೆ, ಯಾರು ನಿನ್ನಲ್ಲಿ ತುಂಬ ಭಕ್ತಿ ಮಾಡ್ತಾರೆ, ಅವರೆಲ್ಲ ದೊಡ್ಡ ಸಾಧಕರು, ಅವರೆಲ್ಲ ದೊಡ್ಡ, ಅವರ ಜೀವನ ಸಾರ್ಥಕ. ಬೇರೆಯಿಂದ ಅವರ ಜೀವನ ಸಾರ್ಥಕ ಆಗುವುದಲ್ಲ, ಇದರಿಂದನೇ ಜೀವನ ಸಾರ್ಥಕ ಆಗೋದು, ಅವರ ಜೀವನ ಸಾರ್ಥಕ. ಆದರೆ ನನಗುಂಟಲ್ವ, ಇಷ್ಟು ಇದೆಲ್ಲ ಮಾಡ್ತಾರಲ್ವ, ಅವರಕ್ಕಿಂತ ಜಾಸ್ತಿ ನಾನು ನಿನ್ನ ಮೇಲೆ ಭಕ್ತಿ ಮಾಡಬೇಕು. ಅವರಿಗಿಂತ ಏನೂ ಕೇಳ್ಬೋದಿತ್ತು ರಾಮನಿಗೆ. ನಾವಾದರೆ ರಾಮ ಕೇಳಿದರೆ ಒಂದು 14 ಸೆನ್ಸ್ ಜಾಗ ಕೊಡಿ, ಇನ್ನು 14 ಸೆನ್ಸ್ ಫ್ಲೈಟ್ ಇದು ಕೊಡಿ, ಎಲ್ಲ ಕೇಳ್ತಿದ್ವಿ ರಾಮನಂತ. ದೇವರು ನಮ್ಮ ಮುಂದೆ ಪ್ರತ್ಯಕ್ಷನಾದರೆ ನಾವು ಕೇಳೋದೆಂತ, ದೇವರೇ ನಂಗೆ ಇದು ಫ್ಲ್ಯಾಟ್ ಬೇಕು, ಇಷ್ಟು ಸೆನ್ಸ್ ಜಾಗ ಬೇಕು, ನಂಗೆ ವಿಮಾನ ಬೇಕು, ನಾನು ಪ್ರಧಾನಮಂತ್ರಿ ಆಗಬೇಕು, ಇದೆಲ್ಲ ಕೇಳ್ಬೋದು ನಾವು. ಹನುಮಂತ ಅಂತ ಕೇಳಿದ ಗೊತ್ತಾ, ನನಗೆ ಬೇರೆಯವರಕ್ಕಿಂತ ಜಾಸ್ತಿ ನಾನು ನಿನ್ನ ಮೇಲೆ ಭಕ್ತಿ ಮಾಡಬೇಕಂತ ಕೇಳಿದ. ನಮಗೂ ಹನುಮಂತನಿಗೆ ವ್ಯತ್ಯಾಸ ಇಷ್ಟೇ. ಆಯಿತು ಅಂದ ರಾಮ. ಮತ್ತು ಇನ್ನು ಬಿಡಲಿಲ್ಲವ.
ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತಾಸ ಅನುಗ್ರಹಸ್ತೆ ಮಯಿ ಚೈವ ಮೇವ ನಿರೂಪಧೌತೋ ಮಮ ಸರ್ವ ಕಾಮಃ. ರಾಮ, ಏನು ಹನುಮ, ನನಗೆ ನಿನ್ನ ಮೇಲೆ ಭಕ್ತಿ ಜಾಸ್ತಿ ಆಗ್ತಾನೇ ಇರಬೇಕು. ನಮಗೆ ನಾಳೆ ಒಂದು ಏನಾದರೂ ಜ್ವರ ಬಂದರೆ, ಅಯ್ಯೋ ದೇವರು ಯಾಕಪ್ಪ ಹೀಗೆ ಮಾಡಿದ, ಇಷ್ಟೆಲ್ಲ ಕನ್ನಡಪಾಡಿಗೆ ಬಂದು ಪ್ರವಚನ ಕೇಳಿದ್ದೇನೆ, ಒಂದು ದೇವರಿಗೆ ದಿವಸ 4 ಪ್ರದಕ್ಷಿಣೆ ಹಾಕಿದ್ದೇನೆ, ನನಗೇ ಈ ಕಾಯಿಲೆ ಬರಬೇಕಂತ ದೇವರಿಗೆ ಬೈದಾಯ್ತು ಬೈದಾಯ್ತು. ದಿವಸ ಬರುವವರು ಇನ್ನು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಪರೀಕ್ಷೆ ಹಿಂದಿನ ದಿವಸ, ಈ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆ ಹಿಂದಿನ ದಿವಸ. ಕೆಲವು ಅಧ್ಯಾಪಕರು ಇರ್ತಾರೆ, ಬೇರೆ ದಿವಸ ದೇವಸ್ಥಾನಕ್ಕೆ ಹೋದ, ಸ್ವಲ್ಪ ನಿಮಗೆ ಇನ್ನು ಪ್ರಮೋಷನ್ ಸಿಗ್ತದೆ ಹೇಳುವಾಗ ಅದರ ಹಿಂದಿನ ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ, ಬೇರೆ ದಿವಸ ಹೋಗಿರೋದಿಲ್ಲ. ಹೋಗಿ 100 ರೂಪಾಯಿ ರಂಗ್ ಪೂಜೆ ಅಥವಾ 50 ರೂಪಾಯಿ ರಂಗ್ ಪೂಜೆ. ಇವ ಪಾಸು ಆದರೆ ಲಕ್ಷಗಟ್ಟಲೆ ಸಂಬಳ, ದೇವರಿಗೆ 50 ರೂಪಾಯಿ ರಂಗ್ ಪೂಜೆ. ದೊಡ್ಡ ಪೋಸ್ಟಿಗೆ ಹೋದರೆ ಲಕ್ಷಗಟ್ಟಲೆ ಸಂಬಳ, ರಿಟೈರ್ಡ್ ಆದಮೇಲೂ ಸಂಬಳ, ದೇವರಿಗೆ 50 ರೂಪಾಯಿ ರಂಗ್ ಪೂಜೆ. ರಂಗ್ ಪೂಜೆ ಕೊಡ್ತೇನೆ, ನಾನು ಪಾಸ್ ಆಗಬೇಕು, ನಾನು ಪೋಸ್ಟು, ನನಗೆ ದೊಡ್ಡ ಪೋಸ್ಟ್ ಸಿಗಬೇಕು, ಪ್ರಮೋಷನ್ ಸಿಗಬೇಕು. ಪ್ರಮೋಷನ್ ಸಿಗಲಿಲ್ಲ, ಅಯ್ಯೋ ಪ್ರಾಣದೇವರಿಗೆ ರಂಗ್ ಪೂಜೆ ಕೊಟ್ಟರು ನನಗೆ ಪ್ರಮೋಷನ್ ಸಿಗಲಿಲ್ಲಲ್ಲ, ಪ್ರಾಣದೇವರಿಗೆ ಕೈ ಮುಗಿದು ನಾನು ಪರೀಕ್ಷೆಗೆ ಬಂದ, ಪಾಸ್ ಆಗಲಿಲ್ಲ ಅಂತ. ಬಂದದ್ದು ಹಿಂದಿನ ದಿವಸ, ಅದರ ಹಿಂದಿನ ದಿವಸ ಹೋಗಲೇ ಇಲ್ಲ ದೇವಸ್ಥಾನಕ್ಕೆ. 50 ರೂಪಾಯಿ ರಂಗ್ ಪೂಜೆ ದೇವರಿಗೆ. ಇದೆಲ್ಲ ನಮ್ಮ ದುರಾವಸ್ಥೆ ನೋಡಿ. ದೇವರಿಗೆ ಬೈಲಿಕ್ಕೆ ಶುರು ಮಾಡಿ ಆಯಿತು ನಾವು, ಮತ್ತು ದೇವರಿಲ್ಲ ಎಂತ ಇಲ್ಲ. ಹನುಮ ನೋಡಿ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇರಬೇಕು. ಎಂಥದೇ ಬಂದರೂ ಕೂಡ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗಬಾರ್ದು. ನನಗೆ ನಮ್ಮ ಭಕ್ತಿ ಹಾಗಿರಬೇಕು. ಎಂಥದೇ ಸಮಸ್ಯೆ ಬರಲಿ, ದೇವರಿದ್ದಾನೆ, ದೇವರು ನನ್ನನ್ನು ಕಾಪಾಡ್ತಾನೆ ಎಂಬ ಗ್ಯಾರಂಟಿ ಬೇಕು. ಆ ಗ್ಯಾರಂಟಿ ಕೊಡಬೇಕು. ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬ ಗ್ಯಾರಂಟಿ ಕೊಡಬೇಕು. ಯಾರಾದರೂ ಕಷ್ಟದಲ್ಲಿ ಬಂದರೆ ದೇವರು ನಿಮ್ಮನ್ನು ಕಾಪಾಡ್ತಾನೆ, ಯಾರಾದರೂ ಆಶೀರ್ವಾದ ಮಾಡಿ ಹೇಳಿದರೆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಕಾಪಾಡಿಯೇ ಕಾಪಾಡ್ತಾನೆ, ಇವನಿಗೆ ನಂಬಿಕೆ ಇರಬೇಕು, ಆಶೀರ್ವಾದ ಮಾಡುವವನಿಗೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ನನಗೆ ನಿನ್ನ ಮೇಲೆ ಭಕ್ತಿ ಜಾಸ್ತಿ ಆಗ್ತಾ ಇರಲಿ, ಹೆಚ್ಚುತ್ತಾನೇ ಇರಲಿ ಅಂತ. ಸ್ವಲ್ಪವೂ ಕೂಡ ನಿನ್ನ ಮೇಲೆ ಭಕ್ತಿ ಕಮ್ಮಿ ಆಗಬಾರ್ದು. ನಾನು ಇದೇ ಎರಡೇ ಕೇಳು, ಸ್ವಲ್ಪವೂ ನಿನ್ನ ಮೇಲೆ ಭಕ್ತಿ ಕಮ್ಮಿ ಆಗಬಾರ್ದು, ಭಕ್ತಿ ಹೆಚ್ಚಾಗ್ತಾರೆ. ಇದು ಎರಡು ಬಿಟ್ಟರೆ ನನಗೆ ಯಾವುದು ಬೇಡ ಹೇಳ್ತಾನೆ. ಇದನ್ನು ನಾವು ದೇವರ ಹತ್ರ ಕೇಳಬೇಕು, ಇದನ್ನು ನಾವು ದೇವರ ಹತ್ರ ಕೇಳಬೇಕು. ಕೇಳಿದರೆ ನಾವು ಉತ್ತುಂಗಕ್ಕೆ ಹೋಗ್ತೇವೆ ಅಂತ ಹನುಮಂತ ಈ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ರಾಮಪ್ಪ ತಥಾಸ್ತ್ವಂದ. ಮುಂದೆ ರಾಮ ರಾಜ್ಯ ಆಳಿದ 13 ವರ್ಷ ರಾಜ್ಯ ಆಳಿದ. 13 ವರ್ಷ ರಾಜ್ಯ, ತುಂಬ ವರ್ಣನೆ ಉಂಟು, ಒಂದು ಹೇಳ್ತೇನೆ ನಾನು, ಗಂಟೆ 7:05 ಆಯಿತು. ಆದ್ದರಿಂದ ಹನುಮ ರಾಜ್ಯ ಆಳಿದ. ರಾಮನ ರಾಜ್ಯ ಹೇಗಿತ್ತು ಕೇಳಿದರೆ, ಪ್ರಶಾಸತೀಶೇ ಪೃಥಿವೀ ಬಭೂವ ವಿರಿಂಚಿ ಲೋಕಸ್ಯ ಸಮಗುಣೋನ್ನತೋ ಜನೋ ಕಿಲೋ ವಿಷ್ಣು ಪರೋ ಬಭೂವ ಸಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್. ರಾಮ ಈ ಭೂಲೋಕವನ್ನು ಆಳ್ತಾ ಇರುವಾಗ ಸತ್ಯಲೋಕದಲ್ಲಿ ಬ್ರಹ್ಮಲೋಕ ಹೇಗೆ ಪ್ರಶಾಂತ ರೀತಿಯಿಂದ ಇರ್ತದೆ, ಆ ರೀತಿ ಪ್ರಶಾಂತ ರೀತಿಯಿಂದ ಇತ್ತಂತೆ. ಎಲ್ಲರೂ ಕೂಡ ದೇವರನ್ನು ಪೂಜಿಸ್ತಾ ಇದ್ರಂತೆ, ಎಲ್ಲರೂ ಕೂಡ ಅವರವರ ಧರ್ಮವನ್ನು ಅವರವರು ಆಚರಿಸ್ತಾ ಇದ್ರಂತೆ. ಯಾರಿಗೂ ಯಾವ ತಾಯಂದಿರು ಬಂಜೆ ಆಗ್ತಾ ಇರಲಿಲ್ಲಂತೆ, ಎಲ್ಲರಿಗೂ ಮಕ್ಕಳಾಗ್ತಾ ಇತ್ತಂತೆ. ಒಳ್ಳೆಯ ರೀತಿಯಾಗಿ ಸುಸಜ್ಜಿತವಾಗಿ ಆ ರಾಮರಾಜ್ಯ ಇತ್ತು. ಅದೇ ನೋಡಿ ನಮ್ಮಲ್ಲಿ ರಾಮರಾಜ್ಯ ನಿರ್ಮಾಣ, ಅಲ್ಲಿಂದ ಇಲ್ಲಿದ 24ನೇ ತ್ರೇತಾಯು ಇಲ್ಲಿದ. ಏನು ಕೃಷ್ಣ ರಾಜ್ಯ ನಿರ್ಮಾಣ ಆಗಬೇಕಂತ ಹೇಳೋದಿಲ್ಲ ನಾವು, ರಾಮರಾಜ್ಯ ನಿರ್ಮಾಣ ಆಗಬೇಕಂತ ಹೇಳ್ತೇವೆ. ರಾಮರಾಜ್ಯ ಆ ರೀತಿಯಾಗಿತ್ತು, ಆ ರೀತಿಯಾಗಿ ರಾಮರಾಜ್ಯ ಇತ್ತು. ಅದನ್ನು ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅಷ್ಟು ಆಗಲಿಲ್ಲದಿದ್ದರೂ ಕೂಡ ಸ್ವಲ್ಪ ಆದರೂ ನಮ್ಮ ದೇಶದಲ್ಲಿ ರಾಮರಾಜ್ಯ ನಿರ್ಮಾಣ ಆಗಲಿ, ರಾಮನಂತ ರಾಜ ಬರಲಿ. ರಾಮ ಬರುವುದಿಲ್ಲ, ರಾಮನ ಮೇಲೆ ಭಕ್ತಿ ಇರುವಂತಹ ರಾಜನೇ ಪುನಃ ರಾಜನಾಗಿ ಬರಲಿ.
ಪ್ರತಿನಿತ್ಯ ಇದು ಪಕ್ಷದ ವಿಷಯದಲ್ಲಿ ಮಾತಾಡುವುದಲ್ಲ. ಆ ಪಕ್ಷ ಈ ಪಕ್ಷ ನಮಗೆ ಯಾವ ಪಕ್ಷ ಇದು ನಮಗೇನು, ನಮಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ರಾಮನ ಮೇಲೆ ಭಕ್ತಿ ಇರುವಂಥ ವ್ಯಕ್ತಿಯೇ ಪುನಃ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ಪುನಃ ಈ ದೇಶವನ್ನು ಆಳಲಿ ಅಂತ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡೋಣ. ಅಂತ ರಾಮರಾಜ್ಯ ನಡೀತಾ ಇತ್ತು, ಒಳ್ಳೆಯ ರೀತಿಯಾಗಿ ನಡೆಯಿತು. ಲವಕುಶರು ಹುಟ್ಟಿದ್ರು. ಸೀತೆಯನ್ನು ರಾಮ ಕಾಡಿಗೆ ಬಿಟ್ಟ ಪುನಃ. ಇದೊಂದು ದೊಡ್ಡ ಸಮಸ್ಯೆ ಈ ರಾಮಾಯಣದ್ದು. ಯಾಕೆ ಬಿಟ್ಟ ಅಂತ ಅಲ್ಲೊಂದು ಕತೆ ಉಂಟು. ಸುರಾಣಕರಂತ ಒಬ್ಬ ರಾಕ್ಷಸರು, ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು, ನಮಗೆ ಮೋಕ್ಷ ಸಿಗಬೇಕಂತ. ಕೆಟ್ಟವರಿಗೆ ಮೋಕ್ಷ ಸಿಗುವುದಿಲ್ಲ ಯಾವತ್ತು, ಕೆಟ್ಟವರೇ. ಈಗ ಏನು ಓದದವನಿಗೆ 100ರಲ್ಲಿ 100 ಮಾರ್ಕ್ ಕೊಡಿ ಅಂದರೆ ಆಗ್ತದಾ? ಏನು ಬರೆಯದೆ 100ರಲ್ಲಿ 100 ಮಾರ್ಕ್ ಕೊಡಿ ಅಂದರೆ ಕೊಡ್ತಾರೆ ಯಾರು? ಅದ್ಯ ಕೆಪ್ಪೆಗೆ ಹೊಡಿತಾರೆ ಯಾರು? ಹೋಗ್ತೇ ಇಲ್ವಾ ಅಂತ. ಓದದವ ಬಂದು 100ರಲ್ಲಿ 100 ಮಾರ್ಕ್ ತೆಗಿಬೇಕಂತ ಹೇಳಿ, ಈಗ ಏನು ಓದದವ CA ತಗೊಂಡ್ರೆ ಪಾಸ್ ಆಗ್ತಾರವ? CA ತಗೊಳ್ಳಿಕ್ಕೆ ಓದುವವನೇ CA ತಗೊಳ್ಬೇಕು, ಅವ ತಗೊಂಡ್ರೆ ಪಾಸ್ ಆಗ್ಬೋದು. ನಾನು CA ತಗೊಂಡು ನನ್ನ ಪಾಸ್ ಮಾಡಿ ಹೇಳಿದ್ರೆ ಎಲ್ಲಿ ಮಾಡ್ತಾರೆ? ಯಾವ ಅಜ್ಜ ಪಾಸ್ ಮಾಡ್ತಾನೆ? ಯಾರು ಪಾಸ್ ಮಾಡೋದಿಲ್ಲ. ಈ ಸುರಾಣಕರು ಕೆಟ್ಟವರು, ಇವರು ನಮಗೆ ಮೋಕ್ಷ ಬೇಕು ಅಂತ ಹೇಳಿದ್ರು. ತಪಸ್ಸು ಮಾಡಿದರು, ತಪಸ್ಸು ಮಾಡಿ ಇಂಥ ವರ. ಅದಕ್ಕೆ ಬ್ರಹ್ಮ ಅಂದ, ಸೀತೆ ಮತ್ತು ರಾಮನನ್ನು ದೂರ ಮಾಡಿ, ಆಗ ನಿಮಗೆ ಮೋಕ್ಷ ಸಿಗ್ತದೆ ಅಂದ. ಅದಕ್ಕೋಸ್ಕರ ಅವರು ಅಗಸರಾಗಿ ಬಂದು, ರಾಮ ಹುಟ್ಟಿದಾಗ ಅಗಸರಾಗಿ ಬಂದು, ಒಂದು ದಿವಸ ಅವಳ ಹೆಂಡತಿ ಲೇಟ್ ಬಂದು, ರಾವಣ ಜೊತೆಗಿದ್ದ ಸೀತೆಯನ್ನು ಇಟ್ಕೊಂಡಿರ್ಬೋದು, ನಾನು ನಿನ್ನನ್ನು ಸೇರಿಸ್ಕೊಳ್ಳುವುದಿಲ್ಲ ಅಂದ. ಅವನೊಬ್ಬ ಅಂದದ್ದಲ್ಲ, ಇಡೀ ಸುರಾಣಕ ರಾಕ್ಷಸರೆಲ್ಲ ಹುಟ್ಟಿದ್ರು ಆ ಸಮಯದಲ್ಲಿ. ಎಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದರು. ಆ ಬ್ರಹ್ಮನ ವರವನ್ನು ಸತ್ಯ ಮಾಡುವುದಕ್ಕೋಸ್ಕರ ಸೀತೆಯನ್ನು ಬಿಡುವಂತಹ ನಾಟಕವನ್ನು ರಾಮ ಮಾಡಿದ. ಯಾಕಂದರೆ ಸೀತೆ ಶುದ್ಧಳು ಅಂತ ಮೊದಲು ಲಂಕೆಯಲ್ಲಿ ರಾವಣನನ್ನು ಸಂಹಾರ ಮಾಡಿದ ತಕ್ಷಣ ಸೀತೆಯನ್ನು ಸ್ವೀಕಾರ ಮಾಡುವಾಗಲೇ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಯೇ ಸ್ವೀಕಾರ ಮಾಡಿದ್ದು. ಡೂಪ್ಲಿಕೇಟ್ ಸೀತೆ ಇರಲಿ, ಆದರೂ ಅಗ್ನಿ ಪ್ರವೇಶ ಮಾಡಿಯೇ ಸ್ವೀಕಾರ ಮಾಡಿದ್ದು. ಅವನಿಗೆ ಸೀತೆಯ ಮೇಲೆ ಪೂರ್ಣ ನಂಬಿಕೆ ಉಂಟು. ಪುನಃ ಯಾಕೆ ಇಲ್ಲಿ ಆ ರಾಕ್ಷಸರೆಲ್ಲ ಅಂಧ ತಮಸಿಗೆ ಹೋಗಬೇಕು. ಅದಕ್ಕೋಸ್ಕರ ರಾಮ ಸೀತೆಯನ್ನು ಬಿಡುವ ನಾಟಕ ಆಡಿದ. ಲಕ್ಷ್ಮಣ ಹತ್ರ ಬಿಟ್ಟು ಬರಲಿಕ್ಕೆ ಹೇಳಿದ, ಲಕ್ಷ್ಮಣ ಬಿಟ್ಟು ಬಂದ. ವಾಲ್ಮೀಕಿ ಆಶ್ರಮದ ಹತ್ರ ಬಿಟ್ಟು ಬಂದ. ಅಲ್ಲಿ ಲವಕುಶರು ಹುಟ್ಟಿದ್ರು. ಮುಂದೆ ರಾಮ ಯಜ್ಞ ಮಾಡಿದ. ಸೀತೆಯ ಪ್ರತಿಕೃತಿಯನ್ನು ಇಟ್ಕೊಂಡು ಯಜ್ಞ ಮಾಡಿದ. ಮುಂದೊಮ್ಮೆ ಸೀತೆ ಸಿಗುವಾಗ ಸೀತೆ ಪುನಃ ಅಗ್ನಿ ಪ್ರವೇಶ ಮಾಡಿದರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಅಂದಾಗ ಸೀತೆ ಸಾಧ್ಯ ಇಲ್ಲ ಅಂದ್ಲು. ಏನು ಮಾಡಿದ್ಲು ಕೇಳಿದರೆ, ಸೀತೆ ಭೂತಾಯಿ ಅನ್ನು ಪ್ರವೇಶ ಮಾಡಿದ್ಲು. ಲವಕುಶರನ್ನು ರಾಮ ಸ್ವೀಕಾರ ಮಾಡಿ ಅಯೋಧ್ಯೆಯಲ್ಲಿ ಮತ್ತು ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಪುನಃ ರಾಜ್ಯವನ್ನೆಲ್ಲ ಆಳಿದ. ಈ ರೀತಿಯಾಗಿ ರಾಮ ತನ್ನ ಅವತಾರವನ್ನು ಅಂತ್ಯ ಮಾಡ್ತಾನೆ. ರಾಮ ಅವತಾರವನ್ನು ಅಂತ್ಯ ಮಾಡುವಾಗ ಏನು ಹೇಳ್ತಾನೆ? ಇದು ರಾಮಾವತಾರದ ಒಂದು ಸ್ಪೆಷಲ್. ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಏವಮಾಘೋಷಯದ್ರಾಮೋ ದೂತೇರ್ದಿಕ್ಷು ಸಮಸ್ತಶಃ. ರಾಮ ಹೇಳ್ತಾನಂತೆ, ಬನ್ನಿ ಬನ್ನಿ ಬನ್ನಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ, ಬನ್ನಿ ಬನ್ನಿ ಅಂತ ಹೇಳ್ತಾನಂತೆ ರಾಮ. ನಾವು ಆವಾಗ ಹೋಗಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಪುನಃ ಹುಟ್ಟಿದ್ದೇವೆ ನೋಡಿ. ಆವಾಗ ನಾವು ಕೂಡ ರಾಮನ ಜೊತೆಗೆ ಹೋಗಿದ್ದರೆ ಈಗ ಆರಾಮಾಗಿ ಮೋಕ್ಷದಲ್ಲಿ ಇರ್ಬೋದಿತ್ತು. ನಾವೆಲ್ಲ ಹೇಳಿದ್ವಿ ಅಂತೆ, ಆಗ ನಮಗೆ ಸ್ವಲ್ಪ ನಮ್ಮದು ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಮಗ ಹುಟ್ಟಿದ್ದಾನೆ, ನನ್ನ ಮೊಮ್ಮಕ್ಕಳು ಮದುವೆ ಆಗಬೇಕೆಲ್ಲ ನಾವು ಹೇಳಿದ್ವಿ. ನಾವು ಅದಕ್ಕೆ ಇಲ್ಲೇ ಉಳ್ಕೊಂಡು ಬಿಟ್ಟಿದ್ದೇವೆ. ಆಗ ಕೆಲವರೆಲ್ಲ ಮೋಕ್ಷಕ್ಕೆ ಹೋದ್ರಂತೆ ರಾಮನ ಜೊತೆ, ಸೀದಾ ಮೋಕ್ಷಕ್ಕೆ ರಾಮನ ಜೊತೆಗೆ ಹೋಗುವ ಅಂತ. ಕೆಲವು ಹುಲ್ಲುಕಡ್ಡಿಗಳು ಅದರಲ್ಲಿರುವ ಜೀವಿಗಳು ಎಲ್ಲ ಮೋಕ್ಷಕ್ಕೆ ಹೋದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಮೋಕ್ಷಕ್ಕೆ ರಾಮಚಂದ್ರ ಕೊಂಡೊಯ್ದ ಅಂತ ಆ ರಾಮಾಯಣದ ಕಥೆಯನ್ನು ತಿಳಿಸ್ತಾರೆ. ಅಂತಹ ರಾಮಾಯಣದ ಕತೆ 7 ದಿವಸದ ಕಾಲ ಈ ಕನ್ನರ್ಪಾಡಿಯಲ್ಲಿ ನಡೆಯಿತು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಪ್ರಯುಕ್ತ ಏನು ಇಲ್ಲಿ ನಡೆಯಿತು 7 ದಿವಸ ಕಾಲ. ರಾಮಾಯಣದ ಒಂದು ಸ್ಪೆಷಲ್ ಏನು ಕೇಳಿದರೆ, ನೀವೆಲ್ಲ ಆಡಿಯನ್ಸ್ ಅಲ್ಲ, ನಾನು ಕತೆ ಹೇಳುವವಲ್ಲ. ಈ ರಾಮಾಯಣ ಕತೆ ಹೇಳಲಿಕ್ಕೆ ನೀವು 5ವರೆಗೆ ಬರ್ತೀರಲ್ವ. ಈ ರಾಮಾಯಣದ ಕಥೆ ಮೊದಲ ಆಡಿಯನ್ಸ್ ಯಾರು ಗೊತ್ತಾ? ರಾಮಾಯಣ ತಿಳಿಸ್ತದೆ. ರಾಮಾಯಣ ಕತೆ ಒಂದು ಕಡೆ ನಡೀತಾ ಉಂಟಂತಂದರೆ ಮೊದಲು ಬಂದು 5:25 ಬಂದು ಕೂತ್ಕೊಳ್ಳುವ ಯಾರು ಗೊತ್ತಾ? ಹನುಮಂತ ದೇವರು 5:25 ಹೇಳುವವರು ನಮ್ಮಂಥ ಪಾಪಿಗಳೇ, ಏನು ಪುಣ್ಯಾತ್ಮರಲ್ಲ. ನಾವೇನು ಮೇಲಿಂದ ಬಂದೋ, ತಾಯಿಯ ಹೊಟ್ಟೆಯಿಂದನೇ ಬಂದವರು, ನಾವೇನು ತುಂಬ ಓದಿದವರು ಅಲ್ಲ. ಆದರೆ ನಮ್ಮ ಕಥೆಯನ್ನು ಕೇಳಲಿಕ್ಕೆ ಹನುಮ ಬರ್ತಾನಂತೆ. ಯಾಕೆ ಗೊತ್ತಾ? ನಾವು ರಾಮ ಅಂತ ಹೇಳ್ತೇವಲ್ಲ, ಅದನ್ನು ಕೇಳಿ ಅನುಸಂಧಾನ ಮಾಡಿಕೊಳ್ಳಿಕ್ಕೆ.
ಅದು ಮೊದಲ ಆಡಿಯನ್ಸ್ ಕರೆಕ್ಟಾಗಿ ಯಾರು ಕೇಳಿದ್ರೆ ಹನುಮ, ಅವ ಬಂದು ಕೂತ್ಕೊಳ್ತಾ ಅಂದೆ. ಅದು 7 ದಿವಸ ಇಲ್ಲಿ ನಾವು ಯಾರ ಜೊತೆಗೆ ಇದ್ವಿ ಕೇಳಿದರೆ ಹನುಮಂತನ ಜೊತೆಗೆ ನಾವು 7 ದಿವಸದ ಕಾಲ ಇದ್ವಿ. ಹನುಮಂತ ಬಂದ ಅಂತಾದರೆ ರಾಮನು ಬರ್ತಾನೆ. ಅಷ್ಟು ಮಹತ್ವ ರಾಮಾಯಣದ ಕಥೆಗೆ ಉಂಟು. ಹನುಮಂತನ ಜೊತೆಗೆ ಕೂತಿಕೊಂಡಂಥ ಪುಣ್ಯ ನಮಗೆ ಬರ್ತದೆ. ಅಂತ 7 ದಿವಸ ಕಾಲ ಈ ಕನ್ನರ್ಪಾಡಿಯಲ್ಲಿ ಮೊನ್ನೆ ಒಂದು ದಿವಸ ಭಾಗವತ ಪ್ರೋಷ್ಠಪದಿ ನಡೆಯಿತು. ಈಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಪ್ರಯುಕ್ತ ಈ ರಾಮಾಯಣದ ಕತೆ ಈ ಕನ್ನರ್ಪಾಡಿಯಲ್ಲಿ ನಮ್ಮ ವೆಂಕಣ್ಣಾಚಾರ್ಯರು ರಾಘಣ್ಣನ ಹತ್ರ ಹೇಳಿದ್ರು. ಅವರ ಹೆಸರು ಕೂಡ ರಾಘವೇಂದ್ರ ಅಂತಾನೆ, ಅವರು ಕೂಡ ರಾಮನ ಭಕ್ತರೇ. ಆ ಹೆಸರಲ್ಲೇ ರಾಘವೇಂದ್ರ ಅಂತ ಉಂಟು. ರಾಘವೇಂದ್ರ ಹೇಳಿದೆ ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಅಂತ. ಅವರ ಹತ್ರ ಒಂದು ಮಾತು ತಿಳಿಸಿದ್ದೇ ತಡ, ಆಯಿತು ನಡೆಸುವ ಅಂತ ಅವರು ಹೇಳಿದರು. ಅವರ ವೆಂಕಣ್ಣಾಚಾರ್ಯರಿಗೆ ತುಂಬ ಜನ ಇದಿದ್ದಾರೆ, ಅಭಿಮಾನಿ ವರ್ಗ. ಅವರೆಲ್ಲ ಅಧ್ಯಕ್ಷರೆಲ್ಲ ಅವರೆಲ್ಲ ಹಿಂದಿಂದ ಕೂತ್ಕೊಂಡು ಎಲ್ಲ ಕಥೆಯನ್ನು ಕೇಳಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾರೆ. ಒಳ್ಳೆಯ ರೀತಿಯ ಅವರಿಗೆ ಅವರೊಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಂಕೆಗೆ ಇದು ಸೇತುವೆ ಕಟ್ಟಲಿಕ್ಕೆ ಕೇವಲ ಹನುಮಂತರಾಮ ಮಾತ್ರ ಅಲ್ಲ, ಇತರ ಕಪಿಗಳೂ ಕೂಡ ಇದ್ದರು. ಆದ್ದರಿಂದ ಅವರಿಗೆ ಬೇರೆಯವರೆಲ್ಲ ಸಹಾಯ ಮಾಡಿದರು. ಅದಕ್ಕೆ ಪೂರ್ಣ ಸಹಕಾರ ಕೊಟ್ಟವರು ದೇವಸ್ಥಾನದ ಅಧ್ಯಕ್ಷರಾದಂಥ ರಾಘವೇಂದ್ರಣ್ಣವರು, ನಮ್ಮ ರಾಘಣ್ಣ ಅಂತಲೇ ಕರೆಯುವುದು ಅವರನ್ನು. ಆ ರಾಘಣ್ಣ ಪೂರ್ಣ ಸಹಕಾರ ಕೊಟ್ಟರು. ಹನುಮಂತ 7 ದಿವಸ ಕಾಲ ಇಲ್ಲಿ ಬಂದು ನೆಲೆಸುವಂತೆ ಅವರು ಅವಕಾಶ ಕೊಟ್ಟದಿಂದ ಹನುಮಂತ ಇಲ್ಲಿ 7 ದಿವಸ ಬಂದು ನೆಲೆಸಿದ. ಈ ಪುಣ್ಯದ ಪ್ರಭಾವದಿಂದ ಮುಂದೆಯೂ ಕೂಡ ಅವರೇ ಇಲ್ಲಿ ಅಧ್ಯಕ್ಷರಾಗಿ ಬರಲಿ ಎಂದು ನಾವು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ. ಯಾಕಂದರೆ ಮುಂದೆ ನಡಿಬೇಕಂದ್ರೆ ಈ ರಾಮಾಯಣ ಮಹಾಭಾರತ ಇದೆಲ್ಲ ನಡಿಬೇಕಂದ್ರೆ ಅವರು ಅಧ್ಯಕ್ಷರಾಗಿ ಬರಲಿ, ಪುನಃ ಅಂತಹ ಕಥೆಗಳು ಇಲ್ಲಿ ನಡೀಲಿ ಅಂತ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೇ ರೀತಿಯಾಗಿ ನೀವೆಲ್ಲ ಶ್ರೋತ್ರಿಯ ವರ್ಗದವರು, ವೆಂಕಣ್ಣಾಚಾರ್ಯ ಅವರಿಗೆ 75 ಅಂತೆ, ಗೊತ್ತೇ ಆಗೋದಿಲ್ಲ 75. ಅಲ್ಲಿ ಕೂತ್ಕೊಂಡವರೆಲ್ಲ ಹಿರಿಯರೇ, ನನ್ನಕ್ಕಿಂತ ಹಿರಿಯರೇ ಇಲ್ಲಿ ಎಲ್ಲ ಇರೋರು. ಅವರಿಗೆಲ್ಲ 75 ಹೇಳ್ತಾರೆ. 75 ಗೊತ್ತಾರೆ, ಎಲ್ಲ ಒಂದು ಯಂಗ್ ಬಾಯ್ ಥರ ಕರೆಕ್ಟಾಗಿ ಒಂದೆಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ತಾರೆ. ಅದರಿಂದ ಅವರಿಗೆಲ್ಲರಿಗೂ ಕೂಡ ಆ ರಾಮಚಂದ್ರ ಒಳ್ಳೆಯದನ್ನು ಮಾಡಲಿ. ಶ್ರೋತ್ರಿಯರಾದ ನಿಮಗೂ ಕೂಡ ಆ ದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ. ಇದಕ್ಕೆ ಸಹಕರಿಸಿದಂತಹ ದೇವಸ್ಥಾನದ ಅಧಿಕಾರಿಗಳಾದ ನಮ್ಮ ಶ್ರೀಧರಣ್ಣ ಅವರಿಗೂ ಕೂಡ ದೇವರು ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯವನ್ನು ಕೂಡ ಕೊಡಲಿ. ಹೀಗೆ ಈ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚು ರಾಮಾಯಣ ಆಯಿತು, ಭಾಗವತ ಆಯಿತು, ಇನ್ನೂ ರಾಮನವಮಿ ವಿಶೇಷದ ಹಬ್ಬಗಳೆಲ್ಲ ಬರ್ತದೆ. ಆವಾಗೆಲ್ಲ ಇನ್ನೂ ರಾಮಾಯಣ ಉಳಿದ ಭಾಗ ತುಂಬ ಬಿಟ್ಟೋಗಿದೆ. 24,000 ಶ್ಲೋಕವನ್ನು ಮುಟ್ಲಿಕ್ಕೆ ಆಗಲ್ಲ. ಅದು ಕೂಡ ಇನ್ನೂ ನಡೆಯುವಂತೆ ಈ ರೀತಿಯಾಗಿ ಒಳ್ಳೆ ವಿಶೇಷ ಸಂದರ್ಭದಲ್ಲಿ ಇನ್ನೂ ಇಲ್ಲಿ ನಡೀಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ನಡೀಲಿ. ಒಂದು ಮಾತು, ಜನವರಿ 22 ಬಹುದಿನದ ಕನಸು ನನಸಾಗ್ತಾ ಉಂಟು. 22 ತಾರೀಕಿಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಸ್ವಾಮಿಗಳ ಆದೇಶವೂ ಕೂಡ ಹೊರಟಿದೆ. ಪರಮ ಪೂಜ್ಯರಾದಂತಹ ವಿಶ್ವಪ್ರಸನ್ನ ತೀರ್ಥರೂ ಕೂಡ ಒಂದು ಆದೇಶವನ್ನು ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನು ಕೆಲಸದ ಕೇಳಿದೆ 22 ತಾರೀಕಿಗೆ 12, 24, 23 ಈ ಸಮಯದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದೇವರ ಮುಂಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚೋಣ. ರಾಮನಿಗಾಗಿ ನಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋಣ. ಹಚ್ಚುವ ಮೂಲಕ ರಾಮನ ಅನುಗ್ರಹಕ್ಕೆ ನಾವು ನೀವು ಪಾತ್ರರಾಗೋಣ. ಹಿಂದೂಗಳಾಗೆ ಉಳಿಯೋಣ. ಹಿಂದೂಗಳು ಯಾರದ್ದೋ ಪ್ರೀತಿಗೋಸ್ಕರ ಹಿಂದೂಗಳಾಗದೆ ಅವರಿಗೆ ಮನವೊಲಿಸಬೇಕು, ಇವರಿಗೆ ಮನವೊಲಿಸಬೇಕಂತ ಹಿಂದೂಗಳಾಗಿ ಉಳಿಯದಂತೆ ನಾವು ಮಾಡುವುದು ಬೇಡ. ಹಿಂದೂಗಳಾಗಿ ಉಳಿದು ರಾಮ ಮಂದಿರ ನಿರ್ಮಾಣ ನಾವು ಇಲ್ಲಿಂದನೇ ದೀಪ ಹಚ್ಚೋಣ. ಸಂಜೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿಯವರನ್ನು ಕರೆ ಕೊಟ್ಟಿದ್ದಾರೆ, ದೀಪಾವಳಿ ಆಚರಿಸಿ ಅಂತ. ಮನೆಯಲ್ಲಿ ಎಲ್ಲ ಹೊರಗೆ ದೀಪ ಇಟ್ಟು ಸಾಧ್ಯ ಆದರೆ ಒಂದು ಮಾಲೆ ಪಟಾಕಿ ಎಲ್ಲ ತಗೊಳ್ಳುವ. ಯಾಕಂದ್ರೆ ನಾವು 2,000 ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತೇವಂತೆ. ಒಂದು ಪಟಾಕಿಗೆ ಇದಕ್ಕೋಸ್ಕರ ಒಂದು ಖರ್ಚು ಮಾಡೋಣ. ಯಾವುದು ನಮ್ಮ ಮನೆಯ ಫಂಕ್ಷನಿಗೆಲ್ಲ ಪಟಾಕಿ ಹೊಡಿತೇವಂತೆ, ರಾಮ ಮಂದಿರ ನಿರ್ಮಾಣ ಆಗೋ ಒಂದು ಪಟಾಕಿ ಹೊಡೆದ್ರೆ ಏನಾಗ್ತದೆ? ಒಂದು ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ, ನಮ್ಮ ಮನೆ ಎದುರಲ್ಲಿ ಮಾಲೆ ಪಟಾಕಿ ಎಲ್ಲ ಡಬ್ 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 ಬಾರಿಸುವ. ಒಳ್ಳೆಯ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ ಪ್ರಯುಕ್ತ ನಾವು ಬಾರಿಸೋಣ.
ಏನು ಪರಿಸರ ಮಾಲಿನ್ಯ ಆಗೋದಿಲ್ಲ. ಯಾವುದ್ಯಾವುದರಿಂದ ಪರಿಸರ ಮಾಲಿನ್ಯ ಆಗ್ತದಂತೆ? ಅದು ಸುಮ್ಮನೆ ಹಿಂದೂಗಳು ಏನು ಆಚರಣೆ ಮಾಡಿದರೂ ಪರಿಸರ ಮಾಲಿನ್ಯ, ಬೇರೆಯವರು ಏನು ಮಾಡಿದರೂ ಪರಿಸರ ಮಾಲಿನ್ಯ ಆಗೋದಿಲ್ಲ. ರಾತ್ರಿ 12-1 ಗಂಟೆ ತನಕ ಅವರು ಗಟ್ಟಿ ಸೌಂಡ್ ಇಟ್ಟು ಕುಣಿದ್ರೆ ಪರಿಸರ ಮಾಲಿನ್ಯ ಆಗೋದಿಲ್ಲ. ಪಟಾಕಿ ಬಿಟ್ಟರೆ ಮಾತ್ರ ಪರಿಸರ ಮಾಲಿನ್ಯ. ಅಂದ ಆ ಪಟಾಕಿಯನ್ನು ಹಚ್ಚುವಾಗ ದೀಪಾವಳಿಯನ್ನು ಆಚರಿಸೋಣ, ಇಲ್ಲಿಂದನೇ ಆಚರಿಸೋಣ, ಮತ್ತೆ ಅಯೋಧ್ಯೆಗೆ ನಾವು ತೆರಳೋಣ ಅಂತ ಹೇಳ್ತಾ ಆ ರಾಮ ನಮಗೆಲ್ಲರಿಗೂ ಕೂಡ, ರಾಮ ಹೇಳಿದರೆ ಆರಾಮ, ರಾಮ ಹೇಳಿದರೆ ಆರಾಮ ಸಿಗ್ತಾ ಇದ್ದ ನಮಗೆ. ಅದರಿಂದ ನಮ್ಮ ಜೀವನದಲ್ಲಿ ಆರಾಮ ಸಿಗಲಿ, ಎಲ್ಲರಿಗೂ ಕೂಡ ಆರಾಮ ಸಿಗಲಿ. ಮತ್ತು ಪುನಃ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ರಾಘಣ್ಣನಿಗೂ ವಿಶೇಷವಾಗಿ ಆರಾಮ ಸಿಕ್ಕಿ ಮತ್ತು ಪುನಃ ಇಲ್ಲಿಗೆ ಅಧ್ಯಕ್ಷರಾಗಿ ಪುನಃ ಈ ದೇವಸ್ಥಾನ ಬೆಳ್ಳಿ ಪಳ್ಳಕ್ಕೆ ಆಯಿತು. ಇನ್ನು ವಿಶಿಷ್ಟ ರಥವೂ ಕೂಡ ವಿಶಿಷ್ಟ ಬೆಳ್ಳಿದ್ದೇ ಆಗುವಂತೆ ಆ ದೇವರು ಕನ್ನರ್ಪಾಡಿ ಅಮ್ಮ ಮಾಡಿಸಲಿ, ರಾಮ ಮಾಡಿಸಲಿ ಅಂತ ವಿಶೇಷವಾಗಿ ದೇವರಲ್ಲ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ವೆಂಕಣ್ಣವರಿಗೆ ಮತ್ತು ಅವರ ಜೊತೆ ಸಲಹೆ ನೀಡಿದ ಎಲ್ಲರಿಗೂ ಕೂಡ ವಿಶೇಷವಾಗಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ರಕ್ಷಣೆ ಮಾಡಲಿ, ನಮಗೇ ನಿಮಗೂ ಕೂಡ ಭಗವಂತ ರಕ್ಷಣೆ ಮಾಡಲಿ ಅಂತ ಕೇಳ್ತಾ ನನ್ನ ಮಾತನ್ನು ದುರ್ಗೆಯ ಮಧ್ವರ ಅಂತರ್ಯಾಮಿಯಾದಂತಹ ರಾಮಚಂದ್ರ ಭಿನ್ನ ನರಸಿಂಹನಲ್ಲಿ ಅರ್ಪಣೆ ಮಾಡ್ತೇನೆ. ಇಲ್ಲಿ ಗುಣ ಏನಾದರೂ ಇದ್ದರೆ, ನಾನು ಹೇಳಿದ್ರಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅದೆಲ್ಲವೂ ಕೂಡ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರದ್ದು, ನಂದು ಏನಿಲ್ಲ, ನನ್ನ ಗುರುಗಳಾದಂಥ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರದ್ದು. ದೋಷ ಏನಾದರೂ ಇದ್ದರೆ ಅದು ಸ್ವತಃ ನಂದೇ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು. ಶ್ರೀರಾಮಾಯ ನಮಃ. 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 ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಂ ಅಸ್ತು.